ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರ್ ಮಂಜುನಾಥ್. ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಕಾಲಾಗಿದ್ದು GPSTR, HSTR, VAO ಕಾಲಾಗುವ ಮುನ್ಸೂಚನೆಗಳು ನಮಗೆ ಸಿಗ್ತಾ ಇದೆ. ಇನ್ನೊಂದು ಹಾರ್ಡ್ಲಿ 15 ಡೇಸ್ ಅಲ್ಲಿ. ಬಟ್ ಇವತ್ತಿನ ಟುಡೇ ಅಪ್ಡೇಟ್, ಈವ್ನಿಂಗ್ ಅಪ್ಡೇಟ್ ಅಂದ್ರೆ PSI ಕೂಡ ಕಾಲ್ ಮಾಡ್ಲಿಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಘನ ಕರ್ನಾಟಕ ಸರ್ಕಾರ. ಜೊತೆಗೆ ಈ ಒಂದು ಅರ್ಧ ಗಂಟೆ ಮುಂಚೆ ನನಗೆ ಮಾಹಿತಿ ಬಂದಿದ್ರ ಪ್ರಕಾರ ESI ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಅಬಕಾರಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕೂಡ ನೋಟಿಫಿಕೇಶನ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನಿಮ್ಮ ಸಿದ್ಧತೆ ಸ್ಟ್ರಾಂಗ್ ಆಗಿರಲಿ. ಸೊ ಇತಿಹಾಸದಲ್ಲಿ ಕರ್ನಾಟಕ ಇತಿಹಾಸದ ಬಗ್ಗೆ ಮಿನಿಮಮ್ 6-7 ಕ್ವಶನ್ಸ್ KPSC ಮಾಡ್ಲಿ KEA ಮಾಡ್ಲಿ ಕೇಳೋದ್ರಿಂದ ನಾನು ನಿಮ್ಗೆ ಕರ್ನಾಟಕ ಇತಿಹಾಸ ವಿಷಯದ ಸರಣಿ ವಿಡಿಯೋಗಳನ್ನ ಚಾಪ್ಟರ್ ವೈಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತಾ, ಸ್ನೇಹಿತರೆ, ನಿಮ್ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಸುಮಾರು ಕಮೆಂಟ್ ಗಳನ್ನ ನೋಡಿದಾಗ ಒಂದ್ 3-4 ಸಜೆಷನ್ ಬಂದಿದೆ. ಮೊದಲನೇದು, ಡೈಲಿ ಕ್ಲಾಸ್ ಮಾಡಿ ಸರ್ ಅಂತ ಕೇಳಿದಿರಾ. ಕ್ಷಮೆ ಇರಲಿ, ನನ್ನಿಂದ ಅದು ಸಾಧ್ಯವಾಗೋಲ್ಲ. ಯಾಕಂದ್ರೆ ನನ್ನದೇ ಆದಂತ ಕಾರ್ಯಭಾರದ ಒತ್ತಡ ಇರೋದ್ರಿಂದ ನನಗೆ ಡೈಲಿ ಯೂಟ್ಯೂಬ್ ಕ್ಲಾಸ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯೂಟ್ಯೂಬ್ ಕ್ಲಾಸ್ ಮಾಡೋದು ನನ್ನ ಪ್ರೊಫೆಷನ್ ಅಲ್ಲ. ನಾನು ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಥವಾ ನನ್ನ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನೆರವಾಗ್ಲಿ ಅಂತ ಹೇಳಿ ನನ್ನ ಬಿಡುವಿನ ವೇಳೆಯಲ್ಲಿ ಸಾಕಷ್ಟು ವಿಡಿಯೋವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ನೀವು ಕ್ಷಮಿಸಿ, ಡೈಲಿ ಮಾಡೋದು ನನಗೆ ಸ್ವಲ್ಪ ಕಷ್ಟ ಸಾಧ್ಯ ಇದೆ. ಸೊ ಹಾಗಾಗಿ ನಾನು ಒಂದು ಆಶ್ವಾಸನೆ ಕೊಡ್ತೀನಿ, ವಾರಕ್ಕೆ ಒಂದು 3 ವಿಡಿಯೋ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ನಿರ್ದಿಷ್ಟ ಅವಧಿಯನ್ನಂತೂ ನನಗೆ ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಯೂಟ್ಯೂಬ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿದ್ರೆ ನಾನು ವಿಡಿಯೋವನ್ನ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆಗ ವಿಡಿಯೋವನ್ನ ನೋಡ್ಬೋದು. ಆದ್ರೆ ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ಏನು ಅಂದ್ರೆ ನಿಮ್ಗೆ PC ಎಕ್ಸಾಮ್ ಆಗೋದ್ರೊಳಗಡೆ ಅತಿ ಶೀಘ್ರವಾಗಿ ಕರ್ನಾಟಕ ಇತಿಹಾಸವನ್ನ ಗ್ಯಾರಂಟಿ ಮುಗಿಸ್ಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನ ನಾನು ನಿಮಗೆ ಕೊಡ್ತೀನಿ. ಆಶ್ವಾಸನೆ ಅಲ್ಲ, ಮುಗಿಸ್ಕೊಟ್ಟೇ ಕೊಡ್ತೀನಿ. ಇಷ್ಟಂತೂ ಸತ್ಯ. ಡೈಲಿ ವಿಡಿಯೋ ಮಾಡೋದು ನನಗೆ ಕಷ್ಟ ಸಾಧ್ಯ ಇರೋದ್ರಿಂದ ನಿಮಗೆ ಕ್ಷಮೆ ಇರಲಿ. ಸಾಕಷ್ಟು ಜನ ಕಮೆಂಟ್ ಹಾಕಿದ್ದೀರಾ ಸ್ನೇಹಿತರೆ, ಇದು ಒಂದೇದು. ಎರಡನೇದೇನು ಅಂದ್ರೆ, ಸರ್ MCQs ನ ಮಾಡಿ ಹಂಗೆ ಚಾಪ್ಟರ್ ವೈಸ್ ಅಂತ ಕೇಳಿದಿರಾ. ಸ್ನೇಹಿತರೆ, ಈಗ ನನ್ನ ಉದ್ದೇಶ ಆದಷ್ಟು ಬೇಗ ಕರ್ನಾಟಕ ಇತಿಹಾಸವನ್ನ ಮುಗಿಸ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಈಗ ಈ ಚಾಪ್ಟರ್ ವೈಸ್ MCQs ಕೂಡ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ನಿಜವಾಗ್ಲೂ ಕರ್ನಾಟಕ ಇತಿಹಾಸ ಮುಗಿಸಿ ಮತ್ತೊಂದು ಮಾತು ಕೊಡ್ತೀನಿ, ಪೊಲೀಸ್ ಕಾನ್ಸ್ಟೇಬಲ್ ಆಗೋದ್ರೊಳಗಡೆ, ಎಕ್ಸಾಮ್ ಆಗೋದ್ರೊಳಗಡೆ ಕರ್ನಾಟಕ ಇತಿಹಾಸದ ಇದುವರೆಗೂ ಕೇಳಲಾಗಿರುವ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಇತಿಹಾಸದ ಪ್ರಶ್ನೆಗಳನ್ನ, ಕರ್ನಾಟಕ ಇತಿಹಾಸ ವಿಶೇಷವಾಗಿ ಪ್ರಶ್ನೆಗಳನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ನಾಲೆಡ್ಜ್ ಅನ್ನ ಉಪಯೋಗಿಸಿ ಎಕ್ಸಾಮಿಗೆ ಹೆಲ್ಪ್ ಆಗೋ ತರ ಡಿಸ್ಕಸ್ ಮಾಡ್ಕೊಡ್ತೀನಿ. ಅರ್ಥ ಆಯ್ತಾ? ಇದು ನಿಮ್ದು ಎರಡನೇ ಡೌಟ್. ಮೂರನೇದು, ಸರ್ ಆ್ಯಪ್ ಇದೆಯಾ ನಿಮ್ದು? ಆ್ಯಪ್ ಇದೆಯಾ? ಒಟ್ಟು ಹಿಸ್ಟ್ರಿ ಕ್ಲಾಸ್ ಪರ್ಚೇಸ್ ಮಾಡ್ತೀವಿ ಅಂತ ಕೇಳ್ತೀರಾ. ಖಂಡಿತವಾಗಿ ಇಲ್ಲ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ, ನಾನು ಯಾವುದೇ ಆ್ಯಪ್ ಅನ್ನ ಪ್ರಮೋಷನ್ ಮಾಡ್ಕೊಳಕ್ಕೆ ಯೂಟ್ಯೂಬ್ ಚಾನಲ್ ಮಾಡ್ತಾ ಇಲ್ಲ. ಸೊ ನಂದು ಯಾವುದೇ ಆ್ಯಪ್ ಕೂಡ ಇಲ್ಲ. ನಾನು ಯಾವ್ದು ಕಮರ್ಷಿಯಲ್ ಆಗಿ ದುಡ್ಡು ತಗೊಂಡು ಪಾಠ ಮಾಡ್ತಾ ಇಲ್ಲ. ಸೊ ಇದು ಸಂಪೂರ್ಣ ಉಚಿತವಾಗಿ ನಾನು ಏನೇ ಮಾಡೋದಿದ್ರು ಕೂಡ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡ್ತೀನಿ. ಸೊ ಈ ಯೂಟ್ಯೂಬ್ ಚಾನಲ್ ಅಲ್ಲೇ ನೀವೆಲ್ಲ ವಿಡಿಯೋಗಳನ್ನ ನೋಡ್ಕೊಬಹುದು. ಶೀಘ್ರವಾಗಿ ಮುಗಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ನಂದು ಯಾವ್ದು ಆ್ಯಪ್ ಇಲ್ಲ ಸ್ನೇಹಿತರೆ ನೀವು ಪರ್ಚೇಸ್ ಮಾಡಕ್ಕೆ. ನಾಲ್ಕನೇದು, ಬಹಳ ಜನ ತುಂಬಾ ಪಾಸಿಟಿವ್ ಆಗಿ ನನಗೆ ಕಮೆಂಟ್ ಮಾಡಿದ್ದೀರಾ, ಸರ್ ಸೂಪರ್ ಆಗಿದೆ ಕ್ಲಾಸು, ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ, ಡೆಪ್ತ್ ಆಗಿ ಹೇಳ್ತಿದ್ದೀರಾ, ನಮ್ಗೆ ಅರ್ಥ ಆಗ್ತಾ ಇದೆ, ಈ ತರ ಎಲ್ಲ ಕಮೆಂಟ್ ಮಾಡಿದ್ದೀರಾ. ಇದು ನನಗೆ ಮತ್ತಷ್ಟು ಮೋಟಿವೇಶನ್ ಆಗಿದೆ ಸ್ನೇಹಿತರೆ. ಖಂಡಿತ ತಪ್ಪಾಗಲ್ಲ. ಯಾಕಂದ್ರೆ ನಿಮ್ಮ 4 ಭರವಸೆಯ ಮಾತುಗಳು ನನ್ನ ಕಾರ್ಯಕ್ಕೆ ಮತ್ತಷ್ಟು ಎನರ್ಜಿಯನ್ನ ಕೊಡ್ತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾಗಿ ನಿಮ್ಮ ಭರವಸೆಯ ಮಾತುಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಅದನ್ನ ಮತ್ತಷ್ಟು ಮೋಟಿವೇಶನ್ ಆಗಿ ತಗೊಂಡು ನಾನು ಇನ್ನೇನೆಲ್ಲ ನಿಮ್ಗೆ ಉಪಯೋಗ ಮಾಡ್ಬೋದು ಆ ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ. ಮತ್ ಕೆಲವು ಜನ ಕಮೆಂಟ್ ಮಾಡಿದಿರಾ PDF ಬೇಕು ಸರ್ ಅಂತ. ಖಂಡಿತವಾಗಿ ಒಂದು 20 ಚಾಪ್ಟರ್ ಇರುತ್ತೆ, 20 PDF ಹಾಕಿರ್ತೀನಿ. ಪ್ರಿಂಟ್ಔಟ್ ತಗೊಳಕ್ಕೆ ಕನಿಷ್ಠ ಪಕ್ಷ 500-600 ರೂಪಾಯಿ ಆಗುತ್ತೆ. ಒಂದು 300-400 ರೂಪಾಯಿ ನೀವು ಖರ್ಚು ಮಾಡ್ಬಿಟ್ರೆ ಸ್ಪರ್ಧಾ ಇತಿಹಾಸ ಪುಸ್ತಕ ನಿಮಗೆ ಸಿಗುತ್ತೆ. ನಾನು ಏನೇನ್ ಡಿಸ್ಕಸ್ ಮಾಡ್ತೀನಿ ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳು ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿವೆ. ಸೊ ಹಾಗಾಗಿ PDF ಬದಲು ಸ್ಪರ್ಧಾ ಇತಿಹಾಸ ಪುಸ್ತಕ ತಗೊಳ್ಳಿ. ಮತ್ತೆ ಬಹಳಷ್ಟು ಜನ ಈ ಸ್ಪರ್ಧಾ ಇತಿಹಾಸ ಪುಸ್ತಕ ಆಗ್ಲೇ ಓದ್ತಾ ಇರೋದ್ರಿಂದ ಇದೇ ಪುಸ್ತಕವನ್ನು ಆಧರಿಸಿ ನಾನು ಟೀಚಿಂಗ್ ಮಾಡೋದ್ರಿಂದ ನಿಮ್ಗೆ ಬೇಗ ಆ ಪುಸ್ತಕ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಪದಾರ್ಪಣೆ ಮಾಡ್ತಾ ಇದ್ದೀನಿ. ಮತ್ತೇನಾದ್ರು ನನ್ನಿಂದ ನಿರೀಕ್ಷೆ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಕೆಲಸವನ್ನ ಪ್ರೋತ್ಸಾಹಿಸಿ, ತಪ್ಪಿದ್ರೆ ತಿದ್ದಿ ಅಂತ ಹೇಳ್ತಾ, ಸ್ನೇಹಿತರೆ ನಾನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಹೇಳದೆ ಅಲ್ಟಿಮೇಟ್ ಅಲ್ಲ, ನಾನು ಬರ್ದಿರೋ ಪುಸ್ತಕನೇ ಅಲ್ಟಿಮೇಟ್ ಅಲ್ಲ. ನೀವು ಇನ್ನೂ ಹೆಚ್ಚು 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 ಜ್ಞಾನವನ್ನ ಸಂಪಾದನೆ ಮಾಡಿ ಯಾವುದೇ ಪ್ರಶ್ನೆಗಳು ಬಂದ್ರು ಉತ್ತರ ಬರೆಯಂಗಿರ್ಲಿ. ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಚೆನ್ನಾಗಿ ಬಿಡಿಸ್ಬೇಕು. ಅದು UPSC ಇರ್ಲಿ, KPSC ಇರ್ಲಿ, KE ಇರ್ಲಿ, ಹಳೆಯ ಪ್ರಶ್ನೆ ಪತ್ರಗಳು ರೀಸೆಂಟ್ 2-3 ಇಯರ್ಸ್ ಪೇಪರ್ಸ್ ಎಸ್ಪೆಷಲಿ ಬಿಡಿಸಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಇನ್ನೂ ಹೆಚ್ಚಿನ ಜ್ಞಾನ ಬರುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ತರಗತಿಗೆ ನನ್ನ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಇನ್ನೊಂದು ವಿಶೇಷವಾದಂತ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಭೂಗೋಳ ಚೇತನ ಪುಸ್ತಕದ ಲೇಖಕರಾದಂತ ಆನಂದ್ GE ಸರ್ ಅವರು
ನಾನು ಮಾತಾಡಿದೆ ನಿನ್ನೆ ದಿವಸ. ಕೇಳಿದೆ, ಸರ್ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಟ್ಲೀಸ್ಟ್ ನಿಮ್ಮ ಕರ್ನಾಟಕ ಜಿಯೋಗ್ರಫಿ ಕ್ಲಾಸ್ ಅನ್ನ ಮಾಡ್ಕೊಡಿ. ಯಾಕಂದ್ರೆ ಇವತ್ತು KA ನಲ್ಲಿ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಎಕಾನಮಿ, ಕರ್ನಾಟಕ ಹಿಸ್ಟ್ರಿ ಕ್ಲಾಸ್ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕರ್ನಾಟಕ ಜಿಯೋಗ್ರಫಿ ಕ್ಲಾಸ್ ಅನ್ನೇನಾದ್ರೂ ಮಾಡ್ಕೊಟ್ರೆ ನಾನು ಖಂಡಿತವಾಗಿಯೂ ಕೂಡ ನನ್ನ ಹುಡುಗರಿಗೆ, ನನ್ನ ಚಾನಲ್ ಫಾಲೋ ಮಾಡ್ತಕ್ಕಂಥ ಕರ್ನಾಟಕ ರಾಜ್ಯದ ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಸರ್ ಭೂಗೋಳ ಚೇತನ ಪುಸ್ತಕವನ್ನ ಆಧರಿಸಿ ನಾಳೆಯಿಂದ ಮೇ ಬಿ ನಿಮ್ಗೆ ವಿಡಿಯೋಗಳು ಅವೈಲಬಲ್ ಆಗ್ಬೋದು. ಮಾರ್ನಿಂಗ್ ಟೈಮ್ ಅಲ್ಲಿ ಭೂಗೋಳ ಚೇತನದಲ್ಲಿ ಏನ್ ಕಂಟೆಂಟ್ ಇದೆಯೋ ಅದನ್ನ ಆಧರಿಸಿ ಕರ್ನಾಟಕ ಜಿಯೋಗ್ರಫಿ ಕ್ಲಾಸ್ ಅನ್ನ ಮಾಡ್ಕೊಡ್ತಾರೆ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ಎರಡು ಅನುಕೂಲ ಆಗುತ್ತೆ. ಒಂದು, ಕರ್ನಾಟಕ ಜಿಯೋಗ್ರಫಿ ಕ್ಲಾಸ್ ಆಗುತ್ತೆ, ಮತ್ತು ಭೂಗೋಳ ಚೇತನದಲ್ಲಿ ಏನೆಲ್ಲ ಡೆಪ್ತ್ ಆದಂತ ಇನ್ಫಾರ್ಮೇಶನ್ ಇರ್ತದೆ ಅಂತ ಮಾಹಿತಿ ಕೂಡ ಸಿಗುತ್ತೆ. ಹಾಗಾಗಿ ಭೂಗೋಳ ಚೇತನ ಪುಸ್ತಕವನ್ನ ತೆಗೆದುಕೊಳ್ಳುವುದರೊಂದಿಗೆ ಆನಂದ್ ಸರ್ ಅವರನ್ನು ಕೂಡ ನನ್ನಂತೆ ಬೆಂಬಲಿಸಿ ಅಂತ ಹೇಳ್ತಾ, ಸ್ನೇಹಿತರೆ, ನಿಮ್ಗೆ ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಕರ್ನಾಟಕ ಜಿಯೋಗ್ರಫಿ ಕ್ಲಾಸ್ ಕೂಡ ರೆಗ್ಯುಲರ್ ಆಗಿ ಮಾರ್ನಿಂಗ್ ಟೈಮ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ನಿಮ್ಮ ಬೆಂಬಲ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಆನಂದ್ ಸರ್ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ, ಸಾಧ್ಯವಾದ್ರೆ ಕರ್ನಾಟಕ ಎಕಾನಮಿಯ ಯಾವುದಾದರೂ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನ ಸಂಪರ್ಕಿಸಿ ಅವರಿಂದನೂ ಕೂಡ ಉಚಿತವಾದಂತಹ ತರಗತಿಯನ್ನ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಆದ್ರೆ 100% ಹಿಸ್ಟ್ರಿ ಮತ್ತು ಭೂಗೋಳ ಈ ಎರಡೂ ಟಾಪಿಕ್ ಗಳನ್ನ ಉಚಿತವಾಗಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸ್ನೇಹಿತರೆ, ಇವತ್ತು ತರಗತಿಗೆ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಮ್ ಶಾಂತಪ್ಪ ಸರ್ ಹೇಳ್ತಾ ಇರ್ತಾರೆ HYT ಅಂತ ಯಾವಾಗ್ಲೂ. ಆತರ ಇದು HYT ಚಾಪ್ಟರ್, ಇದು ಕಂಟೆಂಟ್ ಅಲ್ಲಿ ಹೇಳ್ತಿರೋದು. ಕರ್ನಾಟಕ ಇತಿಹಾಸದಲ್ಲಿ HYT ಐ ಈಲ್ಡಿಂಗ್ ಚಾಪ್ಟರ್. ಇದು HYC ಎಂದು ಬಿಡೋಣ, ಐ ಈಲ್ಡಿಂಗ್ ಚಾಪ್ಟರ್. ಯಾಕಂದ್ರೆ ಕರ್ನಾಟಕ ಇತಿಹಾಸದಲ್ಲಿ ಈ ಚಾಪ್ಟರ್ ಬಗ್ಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಪ್ರಶ್ನೆಗಳು ಬಂದೇ ಬರ್ತವೆ ಸ್ನೇಹಿತರೆ. ಬಾದಾಮಿ ಚಾಲುಕ್ಯರ ಬಗ್ಗೆ ಏನೆಲ್ಲ ಬರ್ಬೋದು, ನಮ್ಮ GPSTR HSTR ಹುಡುಗರು ಈ ಪಾಯಿಂಟ್, ಈಗೆಲ್ಲ ಪಾಯಿಂಟ್ ಅನ್ನ ಕಾನ್ಸಂಟ್ರೇಟ್ ಮಾಡಿ. PC ಹುಡುಗರು ಏನ್ ಬೇಡ. ಡಾಕ್ಟರ್ ಹಾರ್ನೆಲ್ಟ್, VS ಸ್ಮಿತ್ ನೋಡಿ, VS ಸ್ಮಿತ್ ಎಕ್ಸಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡಿರಪ್ಪ. ಫ್ಲೀಟ್ ಲೆವಿಸ್ ರೈಸ್ ರವರು ಚಾಲುಕ್ಯರು ಟರ್ಕಿ ಅಥವಾ ಇರಾಕಿನ ಸೆಲ್ಯೂಸಿಡ್ ಗುಂಪಿನಿಂದ ಬಂದ ವಿದೇಶಿ ಮೂಲದವರು ಎಂದಿದ್ದಾರೆ. ಯಾರು? ಹಾರ್ನೆಲ್ಟ್, VS ಸ್ಮಿತ್, ಫ್ಲೀಟ್, ಲೆವಿಸ್ ರೈಸ್. ನೋಡಿ, ಆ ಹಿಸ್ಟೋರಿಯನ್ ಹೆಸರೆಲ್ಲ ಕೇಳಿ, ಅವರೆಲ್ಲ ಫಾರಿನರ್ಸ್, ವಿದೇಶದವರು. ಸೊ ಹಾಗಾಗಿ ಅವ್ರು ಯಾವಾಗ್ಲೂ ವಿದೇಶಿ ಮೂಲ ಸಿದ್ಧಾಂತಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾರೆ. ಆದ್ರೆ ಇದಕ್ಕೆ ಯಾವ್ದಕ್ಕೂ ಐತಿಹಾಸಿಕ ಆಧಾರವಿಲ್ಲ, ಅವ್ರ ಅಭಿಪ್ರಾಯ ಅಷ್ಟೇ. ಹಾಗಾಗಿ ಇದನ್ನ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆಗಳು ಇಲ್ಲ. ಏನಾರ HSTR ಕೇಸೆಟ್ಟು ನೆಟ್ಟಿಗೆ ಕೇಳಬಹುದು ಅಂತ ಅದನ್ನ ಹಾಕಿದೀನಿ ಅಷ್ಟೇ. ನೀಲಗುಂದ ಶಾಸನದ ಪ್ರಕಾರ ಇವರು ಅಯೋಧ್ಯೆ ಮೂಲದವರು ಎಂದು ವರ್ಣಿಸಿದೆ. ಸೊ ಇದನ್ನು ಕೇಳ್ತಾರ ಸರ್, HSTR GPSTR ಕೇಸೆಟ್ಟು ನೆಟ್ಟಿಗೆ ಕೇಳುವ ಸಾಧ್ಯತೆಗಳಿರ್ತದೆ. ಬಟ್ ನಮ್ PC ಹುಡುಗರಿಗೆ ಏನ್ ಬೇಡ. ಹಾಗಾಗಿ ಇದನ್ನ ಸ್ವಲ್ಪ ಸ್ಪೀಡ್ ಆಗಿ ಹೇಳಿದೆ. ಸೊ ನೋಡಿ ಸರ್, ಈಗ ಹೇಳ್ತೀನಲ್ಲ ಸರ್, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್, ಕರ್ನಾಟಕದ ಭವಿಷ್ಯದ ಪೊಲೀಸ್ ಅಧಿಕಾರಿಗಳೇ, ನೀವು ಸೆಲೆಕ್ಟ್ ಆದ ನಂತರ ನನ್ನನ್ನು ಮರಿಬಾರ್ದು. ಒಂದ್ ಫೋನ್ ಮಾಡಿ ಹೇಳ್ಬೇಕು, ಸರ್ ನಿಮ್ ಕ್ಲಾಸ್ ನೋಡಿದ್ದೆ, ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಿರಲ್ವಾ. ಬಹಳ ಸಂತೋಷ ಆಗುತ್ತೆ ನನಗೆ ನಮ್ ವಿದ್ಯಾರ್ಥಿಗಳ ಸೆಲೆಕ್ಟ್ ಆಗೋದು. ಸೊ ಹಾಗಾಗಿ ನೋಡಿ, ನನ್ ಮುಖದ ಮೇಲೆ ಏನ್ ಸ್ಮೈಲ್ ಬರ್ತದೆ ನನ್ನ ವಿದ್ಯಾರ್ಥಿಗಳ ಸೆಲೆಕ್ಟ್ ಆಗೋದು ಅಂದ್ರೆ. ಹಾಗಾಗಿ ಈ ಕ್ವಶನ್ PC-ಗೆ ವೆರಿ ಇಂಪಾರ್ಟೆಂಟ್. ಕಂದಮ್ಗಳ PC-ಗೆ ವೆರಿ ಇಂಪಾರ್ಟೆಂಟ್. ರಾಷ್ಟ್ರಕೂಟರ ಶಾಸನದಲ್ಲಿ ಇವರ ಸೇನೆಯನ್ನ ಕರ್ನಾಟಕ ಬಲ, ಇದನ್ನ PC-ಗೂ ಕೇಳಿದರೆ, KS-ಗೂ ಕೇಳಿದರೆ. ಅಣ್ಣ, GPSTR, HSTR, PSI, ಅಬ್ಕಾರಿ ಸಬ್ ಇನ್ಸ್ಪೆಕ್ಟರ್ ಹುಡುಗರು ಏನಿದ್ದೀರಿ, PC-ಗೆ ಇಂಪಾರ್ಟೆಂಟ್ ಅಂದ ತಕ್ಷಣ ಈ ಪಾಯಿಂಟ್ ನ ಬಿಡಬಾರ್ದು. PC-ಗೆ ಅದು ಇಂಪಾರ್ಟೆಂಟ್ ಅಂದ್ಮೇಲೆ ಕರ್ನಾಟಕದ ಎಲ್ಲ ಪರೀಕ್ಷೆಗಳಲ್ಲೂ ಅದು ಇಂಪಾರ್ಟೆಂಟ್ ಅಂತ ಅರ್ಥ ಆಯ್ತಪ್ಪ. ನನ್ನ ಪಾಠ ಸ್ಟೈಲ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ GPSTR HSTR PSI ಹುಡುಗರು ಅಂತ ಹೇಳ್ತೀನಿ ಅಂದ್ರೆ, ಪಾಪ PC ಹುಡುಗರ್ಗೆ ಆ ರೇಂಜಿಗೆ ಬೇಡ, ಆ ಟಾಪಿಕ್ ಬೇಡ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೇವೆ ಅಂತ ಹೇಳಿ PC ಹುಡುಗರ್ಗೆ ಅದ್ ಬೇಡ ಅಂತ ಹೇಳ್ತೀನಿ ಹೊರತು, PC ಹುಡುಗರು ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ರೆ ಬರೀ PC-ನವ್ರು ನೋಡ್ಕೊಂಬಾರ್ದು, ಎಲ್ಲರೂ ಆ ಟಾಪಿಕ್ ಅನ್ನ ನೋಡ್ಕೊಬೇಕು. ರಾಷ್ಟ್ರಕೂಟರ ಶಾಸನಗಳಲ್ಲಿ ಇವರ ಸೇನೆಯನ್ನ ಕರ್ನಾಟಕ ಬಲ ಎಂದು ಕರೆದಿದ್ದಾರೆ. ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಏನೆಂದು ಕರೀತಾರೆ? ಕರ್ನಾಟಕ ಬಲ ಎಂದು ಕರೆಯಲ್ಪಡುವ ಸೈನ್ಯ ಕರ್ನಾಟಕ ಇತಿಹಾಸದ ಯಾವ ರಾಜಮನೆತನ ಕಾಲದಲ್ಲಿತ್ತು? ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ನೋಡಿ, ಇದೊಂದು ಸ್ಟೋರಿ. ಇದು ಯಾರಿಗೆ ಅಂದ್ರೆ ನಮ್ GPSTR HSTR ಹುಡುಗರಿಗೆ. ಬಿಲ್ಹಣನ ವಿಕ್ರಮಾಂಕ ದೇವಚರಿತಿ ಕೃತಿಯ ಪ್ರಕಾರ ಒಮ್ಮೆ ಇಂದ್ರನು ಬ್ರಹ್ಮನಲ್ಲಿಗೆ ಹೋಗಿ ಭೂಮಿಯನ್ನಾವರಿಸಿರುವ ನಾಸ್ತಿಕತೆಯನ್ನು ಹೋಗಲಾಡಿಸಲು ಮತ್ತು ದುಷ್ಟರನ್ನ ಶಿಕ್ಷಿಸಲು ವೀರರನ್ನ ಸೃಷ್ಟಿಸಬೇಕೆಂದು ಬೇಡಿಕೊಂಡನು. ಆಗ ಬ್ರಹ್ಮನು ತನ್ನ ಚುಲುಕವನ್ನು, ಅಂಡರ್ಲೈನ್, ನಮ್ಮ ಕೇಸೆಟ್ಟು, ನೆಟ್ಟು, HSTR GPSTR ಸ್ಟೂಡೆಂಟ್ಸ್, ಚುಲುಕವನ್ನು, ಎರಡು ಹಸ್ತಗಳನ್ನು ಸೇರಿಸಿದಾಗ ಉಂಟಾದ ಬೊಗಸೆಗೆ ಚುಲುಕ ಎನ್ನುವರು.
ನೋಡಿದಾಗ ಒಬ್ಬ ವೀರ ನೋಡಿ ಹಿಂಗೆ ಎರಡು ಬಕ್ಸೆ ಹಿಡ್ಕೊಂಡ್ರೆ ಹಿಂಗ್ ನೋಡಿದಾಗ ಉಂಟಾಗ್ತಕ್ಕಂತ ಒಂದು ಇದನ್ನ ನಾವೇನಂತ ಕರಿತೀವಿ, ಚುಲುಕ ಅಂತೀವಿ. ಹೀಗೆ ಬ್ರಹ್ಮನ ಚುಲುಕದಿಂದ ಜನಿಸಿದ ವಂಶಕ್ಕೆ ಚಾಲುಕ್ಯ ಎಂಬ ಹೆಸರು ಬಂದಿತ್ತೆಂದು ವಿವರಿಸಿದ್ದಾರೆ. ಅರ್ಥ ಆಯ್ತಪ್ಪ? ಈ ಪಾಯಿಂಟ್ ನ ಕೇಳ್ಬೋದು. ಬ್ರಹ್ಮನ ಚುಲಕದಿಂದ ಜನಿಸಿದ ವಂಶ ಯಾವುದು? ಅಕಾರ್ಡಿಂಗ್ ಟು ಬಿಲ್ಹಣನ ವಿಕ್ರಮಾಂಕ ದೇವಚರಿತ. ಚಾಲುಕ್ಯ ವಂಶ. GPSTR, HSTR, KSET, ನೆಟ್ ಹುಡುಗರು, ಇದು PCPSR ಅಗೇನ್ ಬೇಕಾಗಿಲ್ಲ ಅಂತ ನನ್ನ ಭಾವನೆ. ಬಟ್ ಒಂದ್ಸಲ ನೀವು ಕೇಳಿಸ್ಕೊಂಡಿರ್ರಿ. ನೆಕ್ಸ್ಟ್ ನಂದಿಭಟ CS ಲಕ್ಷ್ಮೀನಾರಾಯಣ ರವರ ಪ್ರಕಾರ ಚಾಲುಕ್ಯರು ಕನ್ನಡ ಮೂಲದವರು. ದಿಸ್ ಇಸ್ ಕರೆಕ್ಟ್. ಏಕೆಂದರೆ ಶಾಸನಗಳಲ್ಲಿ ನಮ್ಮ ವಂಶಜರು ಚಲ್ಕ, ಚಾಲುಕ್ಯ, ಚಾಲಿಕ್ಯ, ಚಾಲೋಕ್ಯ ಎಂದು ಉಲ್ಲೇಖಿಸಲಾಗಿದೆ. ಇವು ಚಿಲ್ಕಿ, ಸಲ್ಕಿ, ಸುಲ್ಕಿ ಎಂಬ ಕೃಷಿ ಉಪಕರಣಗಳು. ನಂದಿಮಠ CSN ಲಕ್ಷ್ಮೀನಾರಾಯಣ ರಾವ್. ಯಾಕೆಂದ್ರೆ ನನ್ನ ವಿದ್ಯಾರ್ಥಿಗಳು ಸಾಕಷ್ಟು ಜನ ಮೆಸೇಜ್ ಮಾಡಿ ತುಂಬಾ ಡೆಪ್ತ್ ಆಗಿ ಹೇಳಿ, ಸರ್ ನಾವು 10 ವರ್ಷಗಳ ನಂತರ HSTR ಎಕ್ಸಾಮ್ ಬರಿತಾ ಇದೀವಿ, ನಿಮ್ಮ ವಿಡಿಯೋವನ್ನೇ ಡಿಪೆಂಡ್ ಆಗಿದೀವಿ, ನಿಮ್ಮ ಪುಸ್ತಕವನ್ನೇ ಡಿಪೆಂಡ್ ಆಗಿದೀವಿ ಅಂತ ಹೇಳಿದ್ರಿಂದ ಎಲ್ಲ ಕಂಟೆಂಟ್ ಕವರ್ ಮಾಡೋಣ. ಈ PC ಗೆ ಅಂತ ನೋಡೋ ಹುಡುಗ PSI ಆಗ್ಬೇಕು, ಈ GPSTR ಆಗ್ಬೇಕು. ಯಾಕಂದ್ರೆ ನಮ್ಮ B.Ed ಆಗಿರೋರು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀತಾರೆ. ಹಾಗಾಗಿ ಅವ್ರು ಒಂದಕ್ಕೆ ಪ್ರಿಪೇರ್ ಆದ್ರೆ 5 ಅಪಾಯಿಂಟ್ ಆಗ್ಬೇಕು ಅನ್ನೋ ಆಸೆಯಿಂದ ಡೆಪ್ತ್ ಆಗಿ ಕಂಟೆಂಟ್ ಹೇಳ್ತಾ ಇದೀನಿ ಸ್ನೇಹಿತರೆ. ಸೊ ನೋಡಿ, ಇದು PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ ಅಲ್ಲಿ ಕೇಳಿದ್ರಿ ಪ್ರಶ್ನೆನ. PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ ಅಲ್ಲಿ ಅಂದ್ರೆ ಬಾದಾಮಿ ಚಾಲುಕ್ಯರು ಎಲ್ಲಿಂದ ಎಲ್ಲಿಯವರೆಗೂ ಆಳ್ವಿಕೆ ಮಾಡಿದ್ರು ಅಂತ ಸಾಶ 535ರಿಂದ ಸಾಶ 757ರವರೆಗೆ. ಕೆಲವರಿಗೆ ಸಾಶ ಅಂದ್ರೆ ಗೊತ್ತಿಲ್ಲ, ಅವನ್ಯಾರ ಫೋನ್ ಮಾಡಿದ್ದೇನು ಹೊಸ ಹೊಸ ವರ್ಡ್ ಬರ್ದಿದ್ದೀರಾ ಅಂತ ನಾನು ಬೈಯಕ್ ಶುರು ಹಚ್ಕೊಬಿಟ್ಟವನೆ. ಕ್ರಿಸ್ತ ಶಕನ ಸಾಶ ಅಂತೀವಿ ನೋಡಿ. ಇವತ್ತು ಹೊಸ ಗೌರ್ಮೆಂಟ್ ಪುಸ್ತಕಗಳನ್ನ ಕ್ರಿಸ್ತ ಶಕ ಏನಿತ್ತು ಅದನ್ನ ಬದಲಾಯಿಸಿ ಸಾಮಾನ್ಯ ಶಕ ಅಂತ ಕರಿತೀವಿ. ಕ್ರಿಸ್ತ ಪೂರ್ವವನ್ನ ಸಾಶಾಪು ಅಂತ ಕರಿತೀವಿ, ಸಾಮಾನ್ಯ ಶಕ ಪೂರ್ವ ಅಂತ. ಅಷ್ಟೇ, ಏನ್ ಕನ್ಫ್ಯೂಸ್ ಆಗ್ಬೇಡ್ರಿ. ಸಾಶ ಅಂದ್ರೆ ಕ್ರಿಸ್ತ ಶಕ ಅಂತ. ಈ ವರ್ಡ್ ಗೊತ್ತಿಲ್ಲ ಅಂದ್ರೆ ಇದೇನಪ್ಪ ಸಾಶ ಅಂತ ಟೆನ್ಷನ್ ಮಾಡ್ಕೊಂಡಿರ. PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ 2018 ಅಲ್ಲಿ ಕೇಳಿದ್ರು. ಬಾದಾಮಿ ಚಾಲುಕ್ಯರು ಸಾಶ 535ರಿಂದ 757ರವರೆಗೆ ಆಳ್ವಿಕೆ ಮಾಡಿದರು. ಸ್ಥಾಪಕ ಜಯಸಿಂಹ. ಈ ಮನೆತನದ ಸ್ಥಾಪಕ ಯಾರಲ್ರಿ? ಜಯಸಿಂಹ. ಲಾಂಛನ ವರಾಹ. ಅದರಲ್ಲೂ ಎಂತ ವರಾಹ? ಬಲಮುಖದ ವರಾಹ. ವರಾಹವನ್ನ ಲಾಂಛನವನ್ನಾಗಿ ಹೊಂದಿದ 2 ರಾಜಮನೆತನಗಳು, ಒಂದು ಬಾದಾಮಿ ಚಾಲುಕ್ಯರು, ಇನ್ನೊಂದು ವಿಜಯನಗರ ಸಾಮ್ರಾಜ್ಯ. ಇವ್ರದ್ದು ಬಲಮುಖ ವರಾಹ, ಇವ್ರದ್ದು ಎಡಮುಖ ವರಾಹ. ಈ ತರ ಡೆಪ್ತ್ ಆಗಿ ಕೇಳೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಇವರ ಆರಂಭದ ರಾಜಧಾನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬೇಕು ಅಂತ ಹೇಳಿ ಚಾಲುಕ್ಯರ ಆರಂಭಿಕ ರಾಜಧಾನಿ ಯಾವುದು ಅಂತ ಕೇಳಿ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಮೇಲಿನ ಎಲ್ಲವೂ ಅಂತ ಕೊಡ್ತಾನೆ. ನೀವು ಬಾದಾಮಿ ಚಾಲುಕ್ಯರಲ್ವಾ, ಬಾದಾಮಿ ಅಂತ ಆನ್ಸರ್ ಮಾಡ್ಬಿಡ್ತೀರಾ ಸ್ನೇಹಿತರೆ, ಬಾದಾಮಿ ಅಂತ. ಸೊ ದಟ್ಸ್ ವೈ ನೀವು ಹೋಯ್ತು ಒಂದು ಮಾರ್ಕ್ಸ್. ಯಾಕಂದ್ರೆ ಆರಂಭದ ರಾಜಧಾನಿ ಐಹೊಳೆ, ಆದ್ರೆ ಇವರ ಮುಖ್ಯ ರಾಜಧಾನಿ, ಮೇನ್ ರಾಜಧಾನಿ ಬಾದಾಮಿ ಅಥವಾ ವಾತಾಪಿ. ಬಾದಾಮಿ ಇನ್ನೊಂದು ಹೆಸರು ವಾತಾಪಿ. ಅರ್ಥ ಆಯ್ತಲ್ಲಪ್ಪ? ಅರ್ಥ ಆಯ್ತಲ್ಲಪ್ಪ? ಈ ತರ ಡೆಪ್ತ್ ಆಗಿ ಸೂಕ್ಷ್ಮವಾಗಿ ನೋಡ್ಕೊಬೇಕು. ಸೊ ಈಗ 1ನೇ ಪುಲಿಕೇಶಿ. ಯಾಕಂದ್ರೆ ನಾನು ಬರೀ ಸೀದಾ 2ನೇ ಪುಲಿಕೇಶಿಗೆ ಹೋಗಲ್ಲ ಕಂದಮ್ಗಳ. ಯಾಕಂದ್ರೆ ನಮ್ಗೆ ಗೊತ್ತಿರ್ಲಿ, ಇವತ್ತು 2ನೇ ಪುಲಿಕೇಶಿಗಿಂತ ಹೆಚ್ಚಾಗಿ ಅಕ್ಕಪಕ್ಕ ಇರೋ ರಾಜ್ಯರ ಬಗ್ಗೆ ಪ್ರಶ್ನೆ ಬಂದ್ಬಿಡ್ತದೆ. ಮೊನ್ನೆ ಒಂದು ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ರು. ಯಾಕಂದ್ರೆ ನಾವು ಚಾಲುಕ್ಯ ಮನೆತನದ ಸ್ಥಾಪಕ ಜಯಸಿಂಹ ಅಂತ ಹೇಳಿದೆ. ಮೊನ್ನೆ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಚಾಲುಕ್ಯ ಮನೆತನದ ನಿಜವಾದ ಸ್ಥಾಪಕ ಯಾರು? ಲಾಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲೇ ಕೇಳಿದಂತ ಪ್ರಶ್ನೆ. ಎಲ್ಲ ಜಯಸಿಂಹ ಜಯಸಿಂಹ ಅನ್ಕೊಂಡ್ರ ತಪ್ಪು. 1ನೇ ಪುಲಿಕೇಶಿ. ಯಾಕಂದ್ರೆ ಇಂಡಿಪೆಂಡೆಂಟ್ ಆಗಿ ಬನವಾಸಿ ಕದಂಬರನ್ನ ಸೋಲಿಸಿ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡಕ್ ಪ್ರಾರಂಭ ಮಾಡಿದಂತ ದೊರೆ 1ನೇ ಪುಲಿಕೇಶಿ. ಹಾಗಾಗಿ ಈತನನ್ನ ಚಾಲುಕ್ಯ ಮನೆತನದ ನಿಜವಾದ ಸ್ಥಾಪಕ ಅಂತ ಕರೀತಾರೆ ಸ್ನೇಹಿತರೆ. ಸ್ಥಾಪಕ ಜಯಸಿಂಹ. ಹೂ ಇಸ್ ದ ರಿಯಲ್ ಫೌಂಡರ್ ಆಫ್ ಬಾದಾಮಿ ಚಾಲುಕ್ಯಾಸ್ ಅಂತ ಕೇಳಿದ್ರೆ 1ನೇ ಪುಲಿಕೇಶಿ. ಅರ್ಥ ಆಯ್ತಪ್ಪ? ಈತ ಚಾಲುಕ್ಯರ ಮೊದಲ ಐತಿಹಾಸಿಕ ದೊರೆ ಅಂತೀವಿ. ಸತ್ಯಾಶ್ರಯ ರಣವಿಕ್ರಮ ಶ್ರೀ ಪೃಥ್ವಿ ವಲ್ಲಭ. ಟೈಟ್ಲು ಸತ್ಯಾಶ್ರಯ ರಣವಿಕ್ರಮ ಶ್ರೀ ಪೃಥ್ವಿ ವಲ್ಲಭ. ಮಂಗಳೇಶನ ಮಹಾಸ್ತಂಭಕೂಟ ಶಾಸನ. ಮಹಾಸ್ತಂಭಕೂಟ ಶಾಸನ ಯಾರ್ದು ಹೇಳ್ರಿ? ಮಂಗಳೇಶ. ಮಂಗಳೇಶ ಯಾರು ಹೇಳ್ರಿ? 1ನೇ ಪುಲಿಕೇಶಿ ಮಗ. ಸ್ನೇಹಿತರೆ, ಆಫ್ಲೈನ್ ಆದ್ರೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಇನ್ನೂ ಬ್ಯೂಟಿಫುಲ್ ಆಗಿ ಹಂಗೆ ಮನ್ಸ್ಕೋ ಹಂಗೆ ಹೇಳ್ಕೊಡ್ತೀನಿ. ಸೊ ಇದು ಯೂಟ್ಯೂಬ್ ಆಗಿರೋದ್ರಿಂದ ನಾನು ಶಕ್ತಿ ಮೀರಿ ನಿಮ್ಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ 1 ವೇ ಪ್ರೋಸೆಸ್ ಅಲ್ವಾ ಅಪ್ಪ. ಮಧ್ಯದಾಗ ನೀವ್ ಯಾರೇನು ಪ್ರಶ್ನೆ ಮಾಡಕ್ಕಾಗಲ್ಲ. ನಾನ್ ಸರಿ ಅನ್ಸಿದ್ನ ನಾನು ಮಾತಾಡ್ಕೊಂಡು ಹೋಗ್ತಿರ್ತೀನಿ. ಸಾಧ್ಯವಾದಷ್ಟು ನಿಮ್ಗೆ ಅರ್ಥ ಆಗತ್ತರ ಹೇಳ್ತಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಸೊ ಮಂಗಳೇಶನ ಮಹಾಸ್ತಂಭಕೂಟ ಶಾಸನ. ಮಹಾಸ್ತಂಭಕೂಟ ಶಾಸನ ಕೆತ್ತಿರೋದು ಯಾರು? ಮಂಗಳೇಶ. ಮಂಗಳೇಶನ ಶಾಸನ ಯಾವುದು? ಮಹಾಸ್ತಂಭಕೂಟ ಶಾಸನ. ಯಾರ ಕಾಲಕ್ಕೆ ಸೇರುತ್ತೆ ಈ ಶಾಸನ? 1ನೇ ಪುಲಿಕೇಶಿ ಕಾಲಕ್ಕೆ ಸೇರುತ್ತೆ. ಅಥವಾ ಬಾದಾಮಿ ಚಾಲುಕ್ಯರ ಯಾರ ಬಗ್ಗೆ ಮಾಹಿತಿ ಇದೆ? 1ನೇ ಪುಲಿಕೇಶಿ ಬಗ್ಗೆ ಮಾಹಿತಿ ಇದೆ. ಯಾರ ಕಾಲಕ್ಕೆ ಸೇರುತ್ತೆ? ಮಂಗಳೇಶನ್ ಕಾಲಕ್ಕೆ ಸೇರುತ್ತೆ. ಯಾವ ಮನೆತನದಕ್ಕೆ ಸಂಬಂಧಪಟ್ಟಂತ ಶಾಸನ? ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತ ಶಾಸನ.
ಇಷ್ಟು ಅರೌಂಡ್ ಅಲ್ಲಿ ಪ್ರಶ್ನೆಗಳು ಬರ್ತವೆ. ಈ ರೀತಿ ಮಂಗಳೇಶನ ಮಹಾಸ್ತಂಭಕೂಟ ಶಾಸನವು ತನ್ನ ತಂದೆ 1ನೇ ಪುಲಿಕೇಶಿನ ಕುರಿತಂತೆ ಪ್ರಿಯತನುಜ ಕೇಳ್ಬಿಡ್ಬೋದು. ಈ ತರ ಟೈಟ್ಲ್ಗಳು ಇರ್ತಾವಲ್ಲ, ಸಾರ್ ಇಷ್ಟು ಡೆಪ್ತ್ ಆಗಿ ಕೇಳ್ತಾನೆ ಸರ್. 500% ಒಂದ್ ಯಾವ್ದೋ ಪ್ರಶ್ನೆ, 1 ಅಥವಾ 2 ಪ್ರಶ್ನೆ ಓಲ್ ಹಿಸ್ಟ್ರಿ ಒಳಗಡೆ ತುಂಬಾ ಡೆಪ್ತ್ ಆಗಿ ಬರುತ್ತೆ. ಬಟ್ ಯಾವ್ದು ಅಂತ ನನಗೂ ಗೊತ್ತಿಲ್ಲ, ಹಾಗಾಗಿ ಎಲ್ಲ ಹೇಳೋ ಪ್ರಯತ್ನ ಮಾಡ್ತೀನಿ, ನೀವು ಕಲಿಯೋ ಪ್ರಯತ್ನ ಮಾಡಿ. ಒಂದ್ಸಲಿ ಕಿವಿಯಾಗಿ ಬಿದ್ದಿದ್ರೆ ಗೆಸ್ ಮಾಡಿ ಬರಿಬಹುದಾ? ಪ್ರಿಯತನುಜ ಎಂದು ವರ್ಣಿಸಿದೆ. ಈತ ಅಶ್ವಮೇಧ ಯಾಗ ಮತ್ತು ಹಿರಣ್ಯ ಗರ್ಭ ಯಾಗ ಮಾಡದ ಅಂತ ಮಾಹಿತಿ ಇದೆ. ಈಗ ನೋಡಿ, ಮಹಾಸ್ತಂಭಕೂಟ ಶಾಸನದಲ್ಲಿ ತನ್ನ ತಂದೆ 1ನೇ ಪುಲಿಕೇಶಿನ ಪ್ರಿಯತನುಜ ಎಂದು ವರ್ಣಿಸಿದರೆ ಇದರಲ್ಲಿ ಅಶ್ವಮೇಧ ಯಾಗ ಮತ್ತು ಹಿರಣ್ಯ ಗರ್ಭ ಯಾಗ ಮಾಡಿದ್ರ ಬಗ್ಗೆ ಮಾಹಿತಿ ಇದೆ. ನೆಕ್ಸ್ಟ್, ಇವನು 543ರಲ್ಲಿ ಸಾಶ 543ರಲ್ಲಿ ಬಾದಾಮಿ ಬಂಡೆ ಶಾಸನವನ್ನ ಕೆತ್ತಿಸ್ತಾನೆ. ಇದರಲ್ಲಿ ಈತನನ್ನ ಚಾಲುಕ್ಯ ವಲ್ಲಭೇಶ್ವರ ಅಂತ ವರ್ಣಿಸಿದೆ. ನೋಡಿ, ಯಾವ್ಯಾವ ಶಾಸನದಲ್ಲಿ 1ನೇ ಪುಲಿಕೇಶಿಯನ್ನ ಏನೇನಂತ ವರ್ಣಿಸಿದೆ ಅಂತಕ್ಕಂಥ ಇನ್ಫಾರ್ಮೇಶನ್ ಅನ್ನ ನಾನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಡೆಪ್ತ್ ಆಗಿ. ನೆಕ್ಸ್ಟ್, ಇವನ ರಾಣಿ ಬಪ್ಪರ ಮನೆತನದ ದುರ್ಲಭ ದೇವಿ. ಈಕೆಗೆ ಕೀರ್ತಿವರ್ಮ, ಮಂಗಳೇಶ ಅಂತ 2 ಮಕ್ಕಳಿದ್ರು. ಅಂದ್ರೆ ಈ ದಂಪತಿಗೆ. ಇವೆಲ್ಲ HSTR GPSTR ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಅರ್ಥ ಆಯ್ತಾ? ನೆಕ್ಸ್ಟ್, 1ನೇ ಕೀರ್ತಿವರ್ಮ, ಈತ 1ನೇ ಪುಲಿಕೇಶಿಯ ಮಗ. ಇವನ ಬಿರುದುಗಳ ಬಗ್ಗೆ ಏನು ಕೇಳೋ ಸಾಧ್ಯತೆಗಳಿಲ್ಲ, ಆದ್ರೂ ಮೆನ್ಷನ್ ಮಾಡಿದೀನಿ. ಕೀರ್ತಿರಾಜ, ಕತ್ತಿರಸ, ಪೃಥ್ವಿವಲ್ಲಭ, ರಣವಿಕ್ರಮ, ಪರಾಕ್ರಮೇಶ್ವರ ಸಾಧ್ಯತೆ ತುಂಬಾ ಕಡಿಮೆ. ಈತ ಪಶ್ಚಿಮ ಪ್ರದೇಶದ ದಕ್ಷಿಣ ಕನ್ನಡದ ಅಳೂಪರನ್ನ, ನಳರನ್ನ ಗೆದ್ದು ರೇವತಿ ದ್ವೀಪದಲ್ಲಿ ಸಂಬಂಧಿ ಧ್ರುವರಾಜ ಇಂದ್ರವರ್ಮನನ್ನ ಪ್ರಾಂತ್ಯಾಧಿಕಾರಿಯಾಗಿ ನೇಮಿಸಿದ. ಇದನ್ನು ಕೇಳಲ್ಲ. ಇವನು ಅಗ್ನಿಷ್ಟೋಮ ಮತ್ತು ಬಹು ಸುವರ್ಣ ಯಜ್ಞಗಳನ್ನ ಮಾಡಿದನು. ನೋಡಿ, ಇದನ್ನ ಕೇಳುವ ಸಾಧ್ಯತೆ ಇದೆ ಎಲ್ಲ ಎಕ್ಸಾಮ್ ಅಲ್ಲೂ ಕೂಡ. ಈಗ ನಾನು ಪುಸ್ತಕ ಓದ್ಬೇಕಾದ್ರೆ ಹೆಂಗ್ ಓದ್ಬೇಕು ಅಂತ ಅರ್ಥ ಆಗ್ಲಿ, ಸುಮ್ನೆ ಓದ್ಕೊಂಡು ಹೋಗೋದಲ್ಲ ಅಂತ ಈ ವಿಡಿಯೋ ನೋಡಿದ್ಮೇಲೆ ಪುಸ್ತಕ ಓದ್ರಿ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ನಿಮ್ಗೆ. ಇವನು ಅಗ್ನಿಷ್ಟೋಮ ಬಹು ಸುವರ್ಣ ಯಜ್ಞಗಳನ್ನ ಮಾಡಿದ. ನಾಟ್ ಅಶ್ವಮೇಧ ರಾಜಸೂಯ, ಅಗ್ನಿಷ್ಟೋಮ ಬಹು ಸುವರ್ಣ ಯಜ್ಞಗಳನ್ನ ಮಾಡಿದ. ಬಾದಾಮಿ ಚಾಳುಕ್ಯರ ದೊರೆ 1ನೇ ಕೀರ್ತಿವರ್ಮ. ನೋಡಿ, ಮೇನ್ 1ನೇ ಕೀರ್ತಿವರ್ಮನ್ ಬಗ್ಗೆ ಒಂದೇ ಪ್ರಶ್ನೆ ಕೇಳ್ತಾರೆ. ಕೇಳಿದ್ರೆ 90% ಕೇಳೋ ಪ್ರಶ್ನೆ ಏನು ಅಂದ್ರೆ, ಬಾದಾಮಿಯಲ್ಲಿ ಗುಹೆಗಳಿವೆ, ಕೇವ್ಸ್ ಇವೆ, ಅದರಲ್ಲಿ ಇರ್ತಕ್ಕಂಥ ವಿಷ್ಣು ಗುಹಾಲಯಗಳ ಕಾರ್ಯವನ್ನ ಪ್ರಾರಂಭಿಸ್ತಾನೆ. ಅಂದ್ರೆ ಬಾದಾಮಿ ಕೇವ್ಸ್ ಅನ್ನ ಪ್ರಾರಂಭಿಸಿದ್ ಯಾರು ಅಂತ ಕೇಳಿದ್ರೆ 1ನೇ ಕೀರ್ತಿವರ್ಮ. ಬಾದಾಮಿ ಕೇವ್ಸ್ ಯಾರ್ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶ. ಅರ್ಥ ಆಯ್ತಪ್ಪ? ಈ ತರ ಡೆಪ್ತ್ ಪ್ರಶ್ನೆ ಬರ್ತವೆ. ಇವನ್ ಮಕ್ಳೇ 2ನೇ ಪುಲಿಕೇಶಿ, ವಿಷ್ಣುವರ್ಧನ, ದಾರಾಶ್ರಯ, ಜಯಸಿಂಹ. ಮಂಗಳೇಶ ಅಂದ್ರೆ 1ನೇ ಪುಲಿಕೇಶಿಯ ಮಗ, 1ನೇ ಕೀರ್ತಿವರ್ಮನ ಸಹೋದರ. ಯಾಕೆಂದ್ರೆ 1ನೇ ಕೀರ್ತಿವರ್ಮನ ಮಕ್ಳು ಇನ್ನು ಚಿಕ್ಕೋರಾದ್ರಿಂದ ಈತ ಸಹೋದರ ಮಂಗಳೇಶ ಅಧಿಕಾರಕ್ಕೆ ಬರ್ತಾನೆ. ಇವನ ಬಿರುದುಗಳನ್ನ ಕೇಳುವ ಸಾಧ್ಯತೆ ಇದೆ. ರಣವಿಕ್ರಮ, ರಣವಿಕ್ರಾಂತ, ಶ್ರೀ ಪೃಥ್ವಿ ವಲ್ಲಭ, ಪರಮ ಭಾಗವತ, ಈ ಟೈಟ್ಲ್ ಕೇಳಬಹುದು. ಈ ಪೃಥ್ವಿ ವಲ್ಲಭ, ರಣವಿಕ್ರಮ, ರಣವಿಕ್ರಾಂತ ಕಾಮನ್ ಆಗಿ ಬಾದಾಮಿ ಚಾಳುಕ್ಯರಿಗೆ ಇದ್ದಂತ ಬಿರುದುಗಳು. ಕಾಮನ್ ಬಿರುದು ಯಾವುದು ಅಂತ ಕೇಳಿದ್ರೆ ಶ್ರೀ ಪೃಥ್ವಿ ವಲ್ಲಭ. ಬಾದಾಮಿ ಚಾಲುಕ್ಯರ ಸಾಮಾನ್ಯ ಬಿರುದು, ಎಲ್ಲರೂ ಧರಿಸುವ ಬಿರುದು ಯಾವುದು ಅಂತ ಏನಾರ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಶ್ರೀ ಪೃಥ್ವಿ ವಲ್ಲಭ, ಅದೊಂದು ನೆನ್ಪಿಟ್ಕೊಳ್ರಿ. ಬಟ್ ಒಂದು ಸ್ಪೆಷಲ್ ಟೈಟ್ಲ್ ಇತ್ತು ಇವನಿಗೆ, ಏನು ಅಂದ್ರೆ ಪರಮ ಭಾಗವತ. ಪರಮ ಭಾಗವತ, ಅರ್ಥ ಆಯ್ತಪ್ಪ? ನೆಕ್ಸ್ಟ್, ಈತ ಕಳಚೂರಿ ಬದ್ದರಾಜನನ್ನ ಸೋಲಿಸಿ ಗುಜರಾತ್, ಮಹಾರಾಷ್ಟ್ರ, ಮಾಳ್ವ, ವಿದರ್ಭಗಳನ್ನ ಗೆದ್ದ. ಕೇಳುವ ಸಾಧ್ಯತೆ ಕಡಿಮೆ. ನೋಡಿ, ಇದು ಇಂಪಾರ್ಟೆಂಟ್. ಈಗ ಹೇಳ್ತೀನಲ್ಲಣ್ಣ, ಟಿಸಿಂದ ಹಿಡಿದು ಎಲ್ಲರಿಗೂ ಇಂಪಾರ್ಟೆಂಟ್. ಚಾಲುಕ್ಯ ಕಲೆಯ ಪಿತಾಮಹ ಅಂತೀವಿ. ಅಂದ್ರೆ ದ್ರಾವಿಡ ಶೈಲಿನೂ ಬಿಟ್ಟ, ನಾಗರ ಶೈಲಿನೂ ಬಿಟ್ಟ, ಒಂದು ಹೊಸ ಸ್ಟೈಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ದ ಕಲೆವಾಸ್ತು ಶಿಲ್ಪದಲ್ಲಿ ಮಂಗಳೇಶ. ಅದನ್ನ ಚಾಳುಕ್ಯ ಕಲೆ ಅಂತ ಕರಿತೀವಿ. ಹಾಗಾಗಿ ಈ ವಾಸ್ ದ ಫಾದರ್ ಆಫ್ ಚಾಲುಕ್ಯ ಆರ್ಟ್. ಚಾಲುಕ್ಯ ಕಲೆಯ ಪಿತಾಮಹ. ತಲೆಗೆ ಹೋಗ್ತದ ಅಣ್ಣ, ವೆರಿ ಇಂಪಾರ್ಟೆಂಟ್ ಅಣ್ಣ ಇದು. ಇದಾದ್ಮೇಲೆ ಈತ ಬಾದಾಮಿಯಲ್ಲಿ ವಿಷ್ಣು ಗುಹಾಲಯ ಕಾರ್ಯಗಳನ್ನ ಪೂರ್ಣಗೊಳಿಸಿದ. ನಾನಾಗ್ಲೇ ಹೇಳಿದ್ನಲ್ಲ, ಪ್ರಾರಂಭಿಸಿದ್ ಯಾರು ಅಂತ ಕೇಳಿದ್ರೆ 1ನೇ ಕೀರ್ತಿವರ್ಮ, ಕಂಪ್ಲೀಟ್ ಮಾಡಿದ್ ಯಾರು ಅಂತ ಕೇಳಿದ್ರೆ ಮಂಗಳೇಶ. ಹಾಗಾಗಿ ಬಾದಾಮಿ ಕೇವ್ಸ್ಗಳು ಯಾರಿಗೆ ಸಂಬಂಧಪಟ್ಟಿವೆ ಅಂದ್ರೆ ಕೀರ್ತಿವರ್ಮ ಮತ್ತು ಮಂಗಳೇಶ. ಪ್ರಶ್ನೆಗಳನ್ನ ನನ್ನ ಪುಸ್ತಕದಲ್ಲಿರೋ ಲೈನ್ ಪ್ರಕಾರ ಬರಲ್ಲ, ಪುಸ್ತಕದಲ್ಲಿರೋ ಕಂಟೆಂಟ್ ಮೇಲ್ ಬರುತ್ತೆ. ನೀವು ಹೆಂಗ್ ಕೇಳಿದ್ರು ಬರೆಯೋ ಸಾಮರ್ಥ್ಯ ಇರಬೇಕು. ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಈತ ಮಹಾಕೂಟದಲ್ಲಿ ಮಹಾಕೂಟೇಶ್ವರ ಆಲಯ ಮತ್ತು ಮಹಾಕೂಟ ಸ್ತಂಭ ಶಾಸನಗಳನ್ನ ನಿರ್ಮಿಸಿದ. ಮಹಾಕೂಟೇಶ್ವರ ಆಲಯ ಮತ್ತು ಮಹಾಕೂಟ ಸ್ತಂಭ ಶಾಸನಗಳನ್ನ ನಿರ್ಮಿಸಿದ. ಅರ್ಥ ಆಯ್ತಪ್ಪ? ಇದಾದ್ಮೇಲೆ ಇಮ್ಮಡಿ ಪುಲಕೇಶಿ ಕ್ರಿಸ್ತಶಕ 610ರಿಂದ 642ರವರೆಗೂ ಆಡ್ತಾನೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಪರ್ಸನ್. HYT ಹೈ ಹೀಲ್ಡಿಂಗ್ ಟಾಪಿಕ್ ಇದು.
ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಕೇಳಿದ್ರೆ ಇಮ್ಮಡಿ ಪುಲಿಕೇಶಿ. ಹಳೇ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಹಿಂಗೆ ಕೇಳ್ತಿದ್ದು, ಈಗಲೂ ಕೇಳ್ಬೋದು ಇದನ್ನ. ಬಟ್ 4 ಪಾಯಿಂಟ್ ಇಟ್ಟಿರ್ತಾರೆ, ಇದು 1 ಪಾಯಿಂಟ್ ಮೇಲೆ ಕೇಳಲ್ಲ. 1 ಸರಿ, 2 ಸರಿ, 3 ಸರಿ, 4 ಸರಿ ಅಂತ. ದಕ್ಷಿಣ ಪತೇಶ್ವರ, ಪರಮೇಶ್ವರ, ಶ್ರೀ ಪೃಥ್ವಿ ವಲ್ಲಭ, ಪರಮ ಭಾಗವತ, ಸಮಸ್ತ ಭೂ ಆಶ್ರಯ, ಸಾಹಸ ರಸಿಕ ಟೈಟ್ಲುಗಳು ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಟೈಟ್ಲು ನೋಡಿ. ಈ ಎರಡು ನೆನ್ಪಿಕ್ಕಂತೀರಾ ಕೇಳಿಸ್ಕೊತಾ ಇದ್ದೀರಾ? ದಕ್ಷಿಣ ಪತೇಶ್ವರ, ಪರಮೇಶ್ವರ, ಈ 2 ಟೈಟ್ಲ್ ಯಾರಿಗಿದ್ದು ಇವೆರಡು ಚೆನ್ನಾಗಿ ನೆನ್ಪಿಟ್ಕೊಳ್ರಿ ಅಣ್ಣ. ಯಾಕೆ ಬಂದು ಅಂತ ಆಮೇಲೆ ಹೇಳ್ತೀನಿ. ಇಮ್ಮಡಿ ಪುಲಿಕೇಶಿಗೆ ಇದ್ರ ಜೊತೆಗೆ ಕಾಮನ್ ಟೈಟ್ಲು ಶ್ರೀ ಪೃಥ್ವಿ ವಲ್ಲಭ. ಮಂಗಳೇಶನಿಗೆ ಬಂದಂತ ಪರಮ ಭಾಗವತ ಇವನಿಗೂ ಬಂತು. ಹರ್ಷವರ್ಧನನ್ನ ಸೋಲಿಸಿ ಬಹುತೇಕ ಭಾರತವನ್ನ ಗೆದ್ದಿದ್ರಿಂದ ಸಮಸ್ತ ಭೂ ಆಶ್ರಯ, ಯುದ್ಧದಲ್ಲಿ ಆಸಕ್ತಿ ಇದ್ದಿದ್ರಿಂದ ಸಾಹಸ ರಸಿಕ ಟೈಟ್ಲ್ ನೆನ್ಪಿಟ್ಕೊಂಡ್ರೆ. ಬಟ್ ಫಸ್ಟ್ 2 ಟೈಟ್ಲು ವೆರಿ ಇಂಪಾರ್ಟೆಂಟ್. ಈತನ ಬಗ್ಗೆ ಸೋರ್ಸ್ ಆಧಾರಗಳು ಯಾವುವು ಅಂತ ಕೇಳಿದ್ರೆ ರವಿಕೀರ್ತಿಯ ಐವಳೆ ಶಾಸನ. ಹಾಗಾಗಿ ಐವಳೆ ಶಾಸನದ ಕರ್ತೃ ಯಾರು? ರವಿಕೀರ್ತಿ. ಮತ್ತು ಯುಎನ್ ಸಾಂಗನ ಬರವಣಿಗೆ ಏನು? ಯುಎನ್ ಸಾಂಗನ ಕೃತಿ ಸಿಯುಕಿ. ಹಾಗಾಗಿ ಕರ್ನಾಟಕದ ಯಾವ ರಾಜಮನೆತನದ ಆಳ್ವಿಕೆ ಕಾಲದಲ್ಲಿ ಯುಎನ್ ಸಾಂಗ್ ಬಂದ? 2ನೇ ಪುಲಿಕೇಶಿ ಆಳ್ವಿಕೆಯಲ್ಲಿ ಯುಎನ್ ಸಾಂಗ್ ಬಂದ. ಈ ತರ ತಿರ್ವಾಕಂಡ್ ಮಚ್ಚಾಕಂಡ್ ಪ್ರಶ್ನೆ ಕೇಳ್ತಾನೆ. ಅರ್ಥ ಆಯ್ತಪ್ಪ? ಸ್ಪೀಡ್ ಅನ್ನಿಸ್ತಾ ಇದ್ಯಾ? ಯೂಟ್ಯೂಬ್ ಅಲ್ವಾ, ಒಬ್ನೇ ಮಾತಾಡ್ತೀನಲ್ವಾ, ಹಂಗಾಗಿ ಸ್ವಲ್ಪ ಸ್ಪೀಡಾಗಿ ಮಾತಾಡ್ಬಿಡ್ತೀನಿ. ಸೊ ನಿಧಾನಕ್ಕೆ ಕೇಳಿಸ್ಕೊಳ್ರಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಇಮ್ಮಡಿ ಪುಲಿಕೇಶಿ ಬಗ್ಗೆ ಮಾಹಿತಿ ನೀಡಿದ ಆಧಾರಗಳು ಯಾವುವು ಅಂದ್ರೆ ರವಿಕೀರ್ತಿ ಐಹೊಳೆ ಶಾಸನ, ಯುಎನ್ ಸಾಂಗನ ಬರವಣಿಗೆಗಳು. ನೆಕ್ಸ್ಟ್ ನೋಡಿ, ಈಗಾಗ್ಲೇ ಹೇಳಿದೆ ಮಹಾಕೂಟ ಸ್ತಂಭ ಶಾಸನ ಅಂತ. ಈಗ ಇನ್ನೊಂದು ಶಾಸನ ಹೇಳ್ತೀನಿ ನೋಡ್ರಿ, ಪೆದ್ದ ವಡಗೂರು ಶಾಸನ. ಇದರಲ್ಲಿ ಒಂದು ಇನ್ಫಾರ್ಮೇಶನ್ ಇದೆ. ಪೆದ್ದ ವಡಗೂರು ಶಾಸನ ಯಾರಿಗೆ ಸಂಬಂಧಪಟ್ಟಿದೆ? ಬಾದಾಮಿ ಚಾಲುಕ್ಯರಿಗೆ. ಏನಿದೆ ಇನ್ಫಾರ್ಮೇಶನ್? ಎಳವತ್ತು ಸಿಂಬಿಗೆಯಲ್ಲಿ ಸ್ನೇಹಿತರೆ, ನನ್ನ ಬಾದಾಮಿ ಚಾಲುಕ್ಯರ ಚಾಪ್ಟರ್ ನಿಮ್ಗೆ ಅರ್ಥ ಆಗ್ಬೇಕು ಹೆಂಗ್ ಪ್ರಶ್ನೆ ಬರ್ತವೆ ಅಂದ್ರೆ, ಈಗಾಗಲೇ 3 ವಿಡಿಯೋ ಹಾಕಿದ್ದೀನಿ. ಶಾತವಾಹನರು, ಕದಂಬರು, ಗಂಗರು, ಇದು 4ನೇ ಚಾಪ್ಟರ್ ಬಾದಾಮಿ ಚಾಲುಕ್ಯರು. ಪ್ರತಿ ವಿಡಿಯೋನು ನೋಡ್ಕೊಂಬರ್ರಿ. ಲಿಟ್ರೇಚರ್ ಬಗ್ಗೆ ಹೆಂಗ್ ಪ್ರಶ್ನೆ ಕೇಳ್ತಾರೆ, ಆರ್ಕಿಟೆಕ್ಚರ್ ಬಗ್ಗೆ ಹೆಂಗ್ ಪ್ರಶ್ನೆ ಕೇಳ್ತಾರೆ, ಆ ಚಾಪ್ಟರ್ ಮಾಡ್ಬೇಕಾದ್ರೆ ನಾನು ಹೇಳ್ಬಿಟ್ಟಿದೀನಿ. ಮತ್ತೆ ಅದನ್ನೇ ಕುಯ್ಯಕ್ ನನಗೆ ಇಷ್ಟ ಇಲ್ಲ, ಹಾಗಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೀವ್ ಬರೀ ಇದೊಂದು ಚಾಪ್ಟರ್ ನೋಡ್ ಕೈ ಬಿಡ್ಬೇಡ್ರಿ, ಇಂದಿನ 3 ಚಾಪ್ಟರ್ಗಳನ್ನ ನೋಡ್ರಿ. ಅರ್ಥ ಆಯ್ತಾ? ಪೆದ್ದ ವಡಗೂರು ಶಾಸನದಲ್ಲಿ ತಿಳಿಸುವಂತೆ, ನಿಜವಾಗ್ಲೂ ನನಗೆ ಹ್ಯಾಪ್ ಅಲ್ಲಿ ಕ್ಲಾಸ್ ಇದೆಯಾ ಕರ್ನಾಟಕ ಇಷ್ಟೈತಿ ಎಷ್ಟು ಜನ ಕೇಳಿದೀರಾ ಅಂದ್ರೆ, ದೇವರ ನಂಗೆ ಕಮರ್ಷಿಯಲ್ ಮೈಂಡ್ ಇದ್ದಿದ್ರೆ ನಿಜವಾಗ್ಲೂ ಒಂದು ಹ್ಯಾಪ್ ಮಾಡ್ಸೋದೇನು ದೊಡ್ಡ ವಿಚಾರ ಎಲ್ಲ ಮಾಡಿಸಿ ಇದನ್ನ ನಾನು ಕಮರ್ಷಿಯಲ್ ಆಗಿ ಸ್ವಲ್ಪ ದುಡ್ಡು ಇಟ್ಬಿಟ್ಟಿರೋ ಸಾಕಷ್ಟು ದುಡ್ಡು ಬತ್ತಿತ್ತು. ಬೇಡ ಸ್ನೇಹಿತರೆ, ನಾವು ನಿಮ್ಮಂತೆ ನಾನ್ ಪರ್ಸನಲಿ ಯಾರಿಗ್ ಚೆನ್ನಾಗ್ ಗೊತ್ತೋ ಅವ್ರಿಗೆ ಗೊತ್ತು. ಅತ್ಯಂತ ಕಡು ಬಡತನದ ಕುಟುಂಬದಿಂದ ಬಂದಿರತಕ್ಕಂತ ವ್ಯಕ್ತಿ. ಇವತ್ತು 3 ಹೊತ್ತು ನಾನು ಕೂತ್ಕೊಂಡು ನಾನು ನನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಅನ್ನ ತಿನ್ನಕ್ಕೆ ದಾರಿ ಮಾಡ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮಿಂದ ಆದಂತ ಸರ್ವಿಸ್ ಅನ್ನ ಹೃದಯಪೂರ್ವಕವಾಗಿ, ಇದಕ್ಕೆ ನೀವು ಯಾರು ಕಿಂಡಲ್ ಮಾಡ್ತಿರೋ ಅಪ್ರಿಶಿಯೇಟ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ, ಹೃದಯಪೂರ್ವಕವಾಗಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನಾನೇನೋ ಸೂಪರ್ ಆಗಿರೋದು ಮಾಡ್ತಾ ಇದ್ದೀನಿ, ನಾನು ಕಿಂಗು ಹಂಗೆ ಹಿಂಗೆ ಏನೂ ಹೇಳ್ಕೊಳಲ್ಲ. ಬಿಕಾಸ್ ಆಫ್ ಅದನ್ನ ಗುರುತಿಸ್ಬೇಕಾದವ್ರು ನೀವು. ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನನಗೆ ಸಾಧ್ಯವಾದಷ್ಟು ವಿಷಯವನ್ನ ನಿಮಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀನಿ. ನಾನು ಇನ್ನು ಕಲಿತಾ ಇದ್ದೀನಿ. ನೀವು ವಿದ್ಯಾರ್ಥಿಗಳಾದ್ರೆ ನಾನು ಒಳ್ಳೆಯ ವಿದ್ಯಾರ್ಥಿ. ನಾನು ಇನ್ನೂ ಏನ್ ಕಲಿಬೇಕು ಅಂತ ನೀವು ನನಗೆ ತಿಳಿಸಿದ್ರೆ ಅದನ್ನ ಕಲಿಯುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇದನ್ನೇನು ನಿಮ್ಮನ್ನ ಮೆಚ್ಚಿಸ್ಲಿಕ್ಕೆ ಹೇಳ್ತಿಲ್ಲ, ನನ್ನ ಹೃದಯದ ಮಾತನ್ನೇ ಹೇಳ್ತಾ ಇದ್ದೀನಿ. ಪೆದ್ದ ವಡಗೂರು ಶಾಸನದಲ್ಲಿ ತಿಳಿಸುವಂತೆ 70 ಸಿಂಬಿಗೆ ಕದನದಲ್ಲಿ ತನ್ನ ಚಿಕ್ಕಪ್ಪ ಮಂಗಳೇಶನನ್ನ ಕೊಂದು ಅಧಿಕಾರಕ್ಕೆ ಬಂದ. ಪ್ರಶ್ನೆ ಕೇಳಿದ್ದೇನೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲೇನೆ. ಏನಂತ? ಇಮ್ಮಡಿ ಪುಲಿಕೇಶಿ ಯಾವ ರೀತಿ ಅಧಿಕಾರಕ್ಕೆ ಬಂದ? ತಂದೆಯ ನಂತರ ಅಧಿಕಾರಕ್ಕೆ ಬಂದ, ಚಿಕ್ಕಪ್ಪ ಮಂಗಳೇಶನನ್ನ ಕೊಂದು ಅಧಿಕಾರಕ್ಕೆ ಬಂದ, ತಂದೆಯನ್ನ ಕೊಂದು ಅಧಿಕಾರಕ್ಕೆ ಬಂದ, ಈ ತರ ಸಮಥಿಂಗ್ ಆಪ್ಷನ್ಸ್ ಗಳಿರ್ತವೆ, ಗೊತ್ತಿರಲಿ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇಮ್ಮಡಿ ಪುಲಿಕೇಶಿ ಯಾರನ್ನ ಸೋಲಿಸ್ತಾ? ರಾಷ್ಟ್ರಕೂಟರ ಗೋವಿಂದ ಅಪ್ಪಾಯಿಕನನ್ನ. ಇಮ್ಮಡಿ ಪುಲಿಕೇಶಿ ರಾಷ್ಟ್ರಕೂಟರ ಈ ಕೆಳಗಿನ ಯಾರನ್ನ ಸೋಲಿಸಿದ ಅಂದ್ರೆ ಗೋವಿಂದ ಮತ್ತು ಅಪ್ಪಾಯಿಕನನ್ನ ಸೋಲಿಸ್ತಾನೆ. ಇಷ್ಟ ನೆನ್ಪಿಟ್ಕೊಳ್ರೆ ಸಾಕು, ಅದು ಕಂಟೆಂಟ್ ಪುಸ್ತಕದಲ್ಲಿ ಓದ್ಕೊಳ್ರಿ. ರಾಷ್ಟ್ರಕೂಟರು ಯಾವ ಬಾದಾಮಿ ಚಾಲುಕ್ಯರ ಸಾಮಂತ ರಾಷ್ಟ್ರಕೂಟ ದೊರೆಗಳು ಸೋತ್ರು ಅಂದ್ರೆ ಗೋವಿಂದ ಮತ್ತು ಅಪ್ಪಾಯಿಕ ಸೋಲ್ತಾರೆ. ಇದನ್ನ ನೆನ್ಪಿಟ್ಕೋಬೇಕು. ಇಮ್ಮಡಿ ಪುಲಿಕೇಶಿಯಿಂದ ಸೋತಂತ ರಾಷ್ಟ್ರಕೂಟರು ಗೋವಿಂದ, ಅಪ್ಪಾಯಿಕ. ನೆನ್ಪಿಟ್ಕತ್ತೀರಲ್ವಪ್ಪ? ನೆಕ್ಸ್ಟ್, ಬನವಾಸಿ ಕದಂಬರನ್ನ, ಕೊಂಕಣದ ಮೌರ್ಯರನ್ನ, ತಲಕಾಡಿನ ಗಂಗರನ್ನ, ದಕ್ಷಿಣ ಕನ್ನಡದ ಅಲೂಪರನ್ನ ಸೋಲಿಸ್ತಾನೆ. ಟೀಚರ್ ಸ್ಟೂಡೆಂಟ್ಸ್ ಗಳು ಸ್ವಲ್ಪ ನೋಡ್ಕೊಳ್ಳಿ, ಇದೇನು ನಮ್ಮ ಪೊಲೀಸ್ನವ್ರಿಗೆ ಬೇಡ. ಪೊಲೀಸ್ನವರು ರಾಷ್ಟ್ರಕೂಟರದ್ದು ನೋಡ್ಕೊಳ್ರಿ. ಕೊಂಕಣದ ಮೌರ್ಯರಿಂದ ಮಹಾರಾಷ್ಟ್ರದ ರಾಜಪುರಿ ಬಂದರನ್ನ ವಶಪಡಿಸಿಕೊಂಡ. ಇದು ಆಲ್ಸೋ HSTR GPSTR. ಇದು ನಮ್ಮ ಪೊಲೀಸ್ನವ್ರಿಗೆ ಬೇಡ. ಅಲೂಪರ ರಾಜಕುಮಾರಿ ಕದಂಬ ಮಹಾದೇವಿಯನ್ನ ವಿವಾಹವಾಗಿದ್ದ. ಅಲೂಪ ಮನೆತನದ ರಾಜಕುಮಾರಿ ಕದಂಬ ಮಹಾದೇವಿಯನ್ನ ಈತ ವಿವಾಹವಾಗಿದ್ದ.
ಕೇಳುವ ಸಾಧ್ಯತೆಗಳು ಇರುತ್ತೆ ಎಲ್ಲ ಎಕ್ಸಾಮ್ ಅಲ್ಲೂ ಕೂಡ. ದೊಡ್ಡ ದೊರೆಗಳು ಯಾವ ಮನೆತನದೊಂದಿಗೆ ಯಾರನ್ನ ಮದುವೆ ಆಗಿದ್ರು ಆ ರಾಣಿದಿರು ಯಾರು ಟೈಮ್ ಕೇಳೋ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಉತ್ತರದ ಲಾಟರು, ಪ್ರತಿಹಾರರು, ಗೂರ್ಜರು, ಮಾಳ್ವರನ್ನ ಗೆದ್ದು ಮಹಾರಾಷ್ಟ್ರ, ಗುಜರಾತ್ಗಳನ್ನ ವಶಪಡಿಸಿಕೊಂಡ. ಅರ್ಥ ಆಯ್ತಪ್ಪ? ಇದು ಇಂಪಾರ್ಟೆಂಟು ಅಣ್ಣ. ನಮ್ ಪಿ ಸಿ ನೋಡಿಂದ ಎಲ್ಲರಿಗೂ ಇಂಪಾರ್ಟೆಂಟು. ಸಹೋದರ ದಾರಾಶ್ರಯ ಜಯಸಿಂಹನನ್ನ ಪ್ರಾಂತ್ಯಾಧಿಕಾರಿಯಾಗಿ ಅಲ್ಲಿಗೆ ನೇಮಿಸ್ತಾನೆ. ಈ ಕಾರಣಕ್ಕೆ ಇದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಈಗೆಲ್ಲ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ನಾನು ಹೇಳ್ತೀನಿ. ಇದು ವೆರಿ ಇಂಪಾರ್ಟೆಂಟ್. ಅದು ಬರೀ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್. ಪೂರ್ವದ ದಾಳಿಯಲ್ಲಿ ಪಿಷ್ಟಪುರ ಮತ್ತು ಆಂಧ್ರದ ವೆಂಗಿಯನ್ನ ಗೆಲ್ತಾನೆ. ಅಂದ್ರೆ ಗೋದಾವರಿ ನದಿ ಪ್ರದೇಶವನ್ನ ಗೆಲ್ತಾನೆ. ಪ್ಲೇಸ್ ನೆನ್ಪಿಟ್ಕೊಳ್ರಿ, ಪಿಷ್ಟಪುರ ಮತ್ತು ಆಂಧ್ರದ ವೆಂಗಿಯನ್ನ ಗೆದ್ದು ತನ್ನ ಸಹೋದರ, ನೋಡಿ ಈ ಹೆಸರು ನೆನ್ಪಿಟ್ಕೊಳ್ರಿ, ಕುಬ್ಜ ವಿಷ್ಣುವರ್ಧನನ್ನ ನೇಮಕ ಮಾಡ್ತಾನೆ ಪ್ರಾಂತ್ಯಾಧಿಕಾರಿಯಾಗಿ. ಕುಬ್ಜ ವಿಷ್ಣುವರ್ಧನನ್ನ ಯಾಕೆ ಇದು ವೆರಿ ಇಂಪಾರ್ಟೆಂಟ್ ಹೇಳಿದೆ ಅಂದ್ರೆ, ಈ ಕುಬ್ಜ ವಿಷ್ಣುವರ್ಧನನೇ ಮುಂದೆ ವೆಂಗಿ ಚಾಲುಕ್ಯ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಹಾಗಾಗಿ ಬಾದಾಮಿ ಚಾಲುಕ್ಯ, ವೆಂಗಿ ಚಾಲುಕ್ಯ, ಕಲ್ಯಾಣಿ ಚಾಲುಕ್ಯ ಸ್ಥಾಪಕರು ಮ್ಯಾಥ್ಯೂ ಫಾಲೋಯಿಂಗ್. ಬಹುತೇಕ ನಿಮ್ಗೆ ಏನಾಗಿರುತ್ತೆ, ಬಾದಾಮಿ ಚಾಲುಕ್ಯ ಗೊತ್ತಿರುತ್ತೆ, ಕಲ್ಯಾಣಿ ಚಾಲುಕ್ಯ ಗೊತ್ತಿರುತ್ತೆ, ವೆಂಗಿ ಚಾಲುಕ್ಯರ ಬಗ್ಗೆ ಐಡಿಯಾ ಇರಲ್ಲ. ಅರ್ಥ ಆಯ್ತಪ್ಪ? ಹಾಗಾಗಿ ವೆಂಗಿ ಚಾಲುಕ್ಯರ ಸ್ಥಾಪಕ ಕುಬ್ಜ ವಿಷ್ಣುವರ್ಧನ, ಇಮ್ಮಡಿ ಪುಲಿಕೇಶಿ ತಮ್ಮ. ನೆಕ್ಸ್ಟ್ ಈಗ ಹೇಳವೆಲ್ಲ ಇಂಪಾರ್ಟೆಂಟ್. ನಾನು ಮತ್ತೆ ಇಂಪಾರ್ಟೆಂಟ್ ಅಂತ ಹೇಳಕೋಲ್ಲ, ಎಲ್ಲ HYTಗಳೇ. 630ರಲ್ಲಿ ಪುಲ್ಲಲೂರು ಕದನದಲ್ಲಿ ಪಲ್ಲವರ 1ನೇ ಮಹೇಂದ್ರ ವರ್ಮನನ್ನ ಸೋಲಿಸಿ ಕಂಚಿಯನ್ನ ಗೆಲ್ತಾನೆ. ಹಾಗಾದ್ರೆ ಇಮ್ಮಡಿ ಪುಲಿಕೇಶಿ ವಿರುದ್ಧ ಹೋರಾಡಿದ್ದ ಯಾರು? ಪಲ್ಲವರ ದೊರೆ 1ನೇ ಮಹೇಂದ್ರ ವರ್ಮ. ಈ ವಾಸ್ ಆಲ್ಸೋ ವೆರಿ ಪಾಪ್ಯುಲರ್. ಲಾಸ್ಟ್ ಇಯರ್ UPSC ಬಂದಿದೆ ಇತನ ಬಗ್ಗೆ ಪ್ರಶ್ನೆ. ಬೇಕಾದ್ರೆ ಪಲ್ಲವರು ಮಾತಾಡ್ಬೇಕಾದ್ರೆ ಹೇಳ್ತೀನಿ. ವೆರಿ ಪಾಪ್ಯುಲರ್ 1ನೇ ಮಹೇಂದ್ರ ವರ್ಮ. ಆತನನ್ನ ಯಾವ ಕದನದಲ್ಲಿ ಸೋಲಿಸ್ತಾ? ಪುಲ್ಲಲೂರು ಕದನದಲ್ಲಿ. ನೆಕ್ಸ್ಟ್ 630ರ ದಶಕದಲ್ಲಿ ನರ್ಮದಾ ನದಿ ತೀರ ಕದನ. ವೆರಿ ಇಂಪಾರ್ಟೆಂಟ್. ನರ್ಮದಾ ನದಿ, ಯಾಕಂದ್ರೆ ಇಷ್ಟೊತ್ ಕಾಲ ಉತ್ತರ ಭಾರತದಲ್ಲಿ ಉತ್ತರ ಪದೇಶ್ವರ ನಾನೇ ಅಂತ ಫೇಮಸ್ ಆಗಿದ್ದಂತ ಹರ್ಷವರ್ಧನ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸ್ತೀನಿ ಅಂತೇಳಿ ನರ್ಮದಾ ನದಿಗೆ ಬರ್ತಾನೆ. ಇಲ್ಲಿ ಇಬ್ಬರಿಗೂ ಘನಘೋರ ಕದನ ಆಗುತ್ತೆ. ಹರ್ಷವರ್ಧನ ಸೋಲ್ತಾನೆ. ಹರ್ಷವನ್ನ ಕಳ್ಕೊಂಡಿದ್ರಿಂದ ದಕ್ಷಿಣ ಪತೇಶ್ವರ ನಮ್ಮ ಇಮ್ಮಡಿ ಪುಲಿಕೇಶಿ ಪರಮೇಶ್ವರ ಎಂದು ಬಿರುದಾಂಕಿತನಾಗ್ತಾನೆ. ಆದರೆ ಹರ್ಷವರ್ಧನನೊಡನೆ ಸ್ನೇಹಸ್ತವನ್ನ ಬಯಸಿದ ಈತ ಉತ್ತರ ಭಾರತವನ್ನ ಹರ್ಷವರ್ಧನನಿಗೆ ಬಿಟ್ಟುಕೊಟ್ಟು ನರ್ಮದಾ ನದಿಯನ್ನ ಗಡಿ ಭಾಗ ಮಾಡ್ಕತಾನೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಯುದ್ಧದ ಬಗ್ಗೆ ಮಾಹಿತಿ ನೀಡುವ ಆಧಾರಗಳು ಒಂದು ಐಹೊಳೆ ಶಾಸನ, ಇನ್ನೊಂದು ನಮ್ಮ ಚೀನಿ ಯಾತ್ರಿಕ UN ಸಾಂಗನ ಬರವಣಿಗೆಗಳು. ಕೇಳ್ತಾರೆ ಇದನ್ನ. ವೆರಿ 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 ಇಂಪಾರ್ಟೆಂಟ್ ಈ ಪೇಜು. ಬೇಕಾದ್ರೆ ಪಾಸ್ ಮಾಡಿ ಇನ್ನೊಂದ್ಸಲಿ ಬ್ಯಾಕ್ವರ್ಡ್ ಹೋಗಿ ಕೇಳಿಸ್ಕೇಳ್ರಿ. ನೆಕ್ಸ್ಟ್ 2ನೇ ಪುಲಿಕೇಶಿಯು 99,000 ಗ್ರಾಮಗಳನ್ನೊಳಗೊಂಡ ಕರ್ನಾಟಕ, ಮಹಾರಾಷ್ಟ್ರ, ಕೊಂಕಣಗಳನ್ನ ಗೆದ್ದು ತ್ರೈರಾಷ್ಟ್ರಾಧಿಪತಿ. ಈ ಕೆಳಗಿನ ಯಾವ ಬಾದಾಮಿ ಚಾಲುಕ್ಯರನ್ನ ತ್ರೈರಾಷ್ಟ್ರಾಧಿಪತಿ ಅಂತೀವಿ? ಈತ ಎಷ್ಟು ಗ್ರಾಮಗಳನ್ನೊಳಗೊಂಡ ಪ್ರದೇಶವನ್ನ ಆಳ್ವಿಕೆ ಮಾಡಿದ? 99,000. ಹಾಗಾದ್ರೆ 2ನೇ ಪುಲಿಕೇಶಿಯು ತ್ರೈರಾಷ್ಟ್ರಾಧಿಪತಿ ಎಂದು ಕರೆಸಿಕೊಂಡಿದ್ದಾನೆ. ಹಾಗಾದ್ರೆ ಈ ಕೆಳಗಿನ ಯಾವ ಪ್ರದೇಶಗಳನ್ನ ಗೆದ್ದು ಆಳ್ವಿಕೆ ಮಾಡಿ ತ್ರೈರಾಷ್ಟ್ರಾಧಿಪತಿ ಅನ್ನಿಸ್ಕೊಂಡ? ಕರ್ನಾಟಕ, ಮಹಾರಾಷ್ಟ್ರ, ಕೊಂಕಣ. ಬರೀತಿರಲ್ವಮ್ಮ? ನೆಕ್ಸ್ಟ್ ನಾನೀಗಾಗ್ಲೇ ಹೇಳಿದೆ, ಐಹೊಳೆ ಶಾಸನದಲ್ಲಿ ಉಲ್ಲೇಖಿಸಿದೆ. ಸಾಮಾನ್ಯವಾಗಿ ಈ ಮನೆತನದವರಿಗೆ ಪೃಥ್ವಿ ವಲ್ಲಭ ಅಂತ ಬಿರ್ದಿತ್ತು ಅಂತ. ಈ ಐಹೊಳೆ ಶಾಸನವನ್ನ ಕೆತ್ತಿಸಿದ್ದು ರವಿಕೀರ್ತಿ. PC ಹುಡುಗರಿಗಂತೂ ಸಿಕ್ಕಾಪಟ್ಟೆ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. 637ರಲ್ಲಿ ಏನಾಗುತ್ತೆ ಗೊತ್ತಾ? ಬಾಂಬೆ ಬಳಿಯ ಟಾಣಾ ಬಂದರಿನ ಮೇಲೆ ಅರಬ್ಬರ ಖಲೀಫಾ ಉಮರ್ ದಾಳಿ ಮಾಡ್ತಾನೆ. ಯಾರೇಳ್ರಿ? ಉಮರ್. ಭಾರತದ ಮೇಲೆ ಅರಬ್ಬರ ಮೊದಲ ದಾಳಿ ಇದು. ಅರಬ್ಬರ ಮೊದಲ ದಾಳಿ. ಆ ಟೈಮಲ್ಲಿ ಇದ್ದಿದ್ದು ನಮ್ಮ ವೀರ ಕನ್ನಡಿಗ 2ನೇ ಪುಲಿಕೇಶಿ. ಅರಬ್ಬರ ದಾಳಿಯನ್ನ ದಕ್ಷಿಣ ಭಾರತದ ಮೇಲೆ ಆಗದಂತೆ ತಡೆಗಟ್ಟಿ ಕಟ್ತಂತ ಕೀರ್ತಿ ಇಮ್ಮಡಿ ಪುಲಿಕೇಶಿಗೆ ಸೇರುತ್ತೆ. ಸೊ ಹಾಗಾಗಿ ಭಾರತದ ಮೇಲೆ ದಾಳಿ ಮಾಡಿದ ಅರಬ್ಬರ ಖಲೀಫಾ ಯಾರು, ಮೊದಲ ಖಲೀಫಾ ಯಾರು ಅಂತ ಕೇಳಿದ್ರೆ ಉಮರ್ ಅಥವಾ ಹೋಮರ್ ಅಂತೀವಿ ಸಮ್ ಟೈಮು. ನಾವು ಬೇಕಾದ್ರೆ ಅರಬ್ಬರ ಚಾಪ್ಟರ್ನು ಕೂಡ ಪಾಠ ಮಾಡೋ ಪ್ರಯತ್ನ ಇನ್ನು ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸ್ನೇಹಿತರೆ, ನೋಡಿ ವೆರಿ ಇಂಪಾರ್ಟೆಂಟ್. 1ನೇ ಮಹೇಂದ್ರ ವರ್ಮನಿಂದ ಸೋತಿದ್ದ ಅಲ್ವಾ ಪೈತ. ಆ 1ನೇ ಮಹೇಂದ್ರ ವರ್ಮನ ನಂತರ ಪಲ್ಲವರ ದೊರೆ 1ನೇ ಮಹೇಂದ್ರ ವರ್ಮನ ನಂತರ ಅವನ ಮಗ, ಯಾರ ಮಗ ಹೇಳ್ರಿ? 1ನೇ ನರಸಿಂಹ ವರ್ಮ ಅಧಿಕಾರಕ್ಕೆ ಬರ್ತಾನೆ. 1ನೇ ಮಹೇಂದ್ರ ವರ್ಮನ ಮಗ. 2018 PU ಲೆಕ್ಚರರ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, 1ನೇ ನರಸಿಂಹ ವರ್ಮನಿಗೂ ಇಮ್ಮಡಿ ಪುಲಿಕೇಶಿಗೂ ಎಲ್ಲಿ ಯುದ್ಧ ಆಯ್ತು ಅಂತ. ಸೋರಾಮಾರ, ಮಣಿಮಂಗಲ, ಪೆರಿಯಾಲ. ಇಲ್ಲಿ ಹೋರಾಟ ಆಗುತ್ತೆ. 1ನೇ ನರಸಿಂಹವರ್ಮನಿಂದ ನಮ್ಮ ಇಮ್ಮಡಿ ಪುಲಿಕೇಶಿ ಸಾವನ್ನಪ್ತಾನೆ. ಅರ್ಥ ಆಯ್ತಾ? ಇದು ವೆರಿ ಇಂಪಾರ್ಟೆಂಟ್ ಅಪ್ಪ. ಇದು ತಬರಿ ಅಂತಕ್ಕಂತ ಒಬ್ಬ ಅರಬ್ ಮುಸ್ಲಿಂ ಇತಿಹಾಸಕಾರ ಇದ್ದ. ಆತ ತನ್ನ ಬರವಣಿಗೆಯಲ್ಲಿ ಬರ್ದಿದ್ದಾನೆ, ಪುಲಿಕೇಶಿ ಆಸ್ಥಾನಕ್ಕೆ ನಾವು ರಾಯಭಾರಿಯನ್ನ ಕಳಿಸಿದೀವಿ.
ಅಂತ. ಅದೇ ರೀತಿಯಾಗಿ ಪರ್ಷಿಯಾದ ದೊರೆ ತಬರಿ ಅಂತಕ್ಕಂಥ ಮುಸ್ಲಿಂ ಇತಿಹಾಸಕಾರ ಪುಲಕೇಶಿ ತನ್ನ ರಾಯಭಾರಿಯನ್ನ ಪರ್ಷಿಯಾದ ದೊರೆ ಎರಡನೇ ಕುಸ್ರುವಿನ ಆಸ್ಥಾನಕ್ಕೆ ಕಳಿಸಿದಾನೆ ಅಂತ ಬರೆದಿದ್ದಾರೆ. ಸಾರಿ, ಇದು ನೀಟಾಗಿ ಹೇಳ್ತೀನಿ, ಇನ್ನೊಂದ್ಸಲ ಕೇಳಿಸ್ಕೊಳ್ರಿ. ಪರ್ಷಿಯಾದ ಇತಿಹಾಸಕಾರ ತಬರಿ ಎಂಬ ಮುಸ್ಲಿಂ ಇತಿಹಾಸಕಾರ ಬರೆದಿರುವಂತೆ ಪುಲಕೇಶಿ ತನ್ನ ರಾಯಭಾರಿಯನ್ನ ಪರ್ಷಿಯಾದ ದೊರೆ ಎರಡನೇ ಕುಸ್ರುವಿನ ಆಸ್ಥಾನಕ್ಕೆ ಕಳಿಸ್ತಾನೆ. ಹಾಗಾಗಿ ಎರಡನೇ ಕುಸ್ರುವಿನ ಸಮಕಾಲೀನ ಪರ್ಷಿಯಾದ ದೊರೆ ಯಾರು ಅಂತ ಕೇಳಿದ್ರೆ ಎರಡನೇ ಕುಸ್ರು. ಯಾರ ಬರವಣಿಗೆಯಲ್ಲಿ ಇದು ಸ್ಪಷ್ಟ ಆಗುತ್ತೆ ಅಂದ್ರೆ ತಬರಿ ಎಂಬ ಇತಿಹಾಸಕಾರನ ಬರವಣಿಗೆಯಲ್ಲಿ. ಅದೇ ರೀತಿಯಾಗಿ ಕೇಳಿಸ್ಕೊಳ್ರಿ, ಈ ಎರಡನೇ ಪಾಯಿಂಟ್ ಕೇಳಿಸ್ಕೊಳ್ರಿ, ಸರಿಯಾಗಿ ಕೇಳಿಸ್ಕೊಳ್ರಿ, ಇದನ್ನ ಕೇಳ್ತಾರೆ. ಅದೇ ರೀತಿಯಾಗಿ ಕುಸ್ರು ತನ್ನ ರಾಯಭಾರಿಯನ್ನ ಎರಡನೇ ಪುಲಕೇಶಿಯ ಆಸ್ಥಾನಕ್ಕೆ ಕಳುಹಿಸಿದ ಮಾಹಿತಿ ಅಜಂತಾದ 1ನೇ ಗುಹೆಯ ಚಿತ್ರಗಳಲ್ಲಿ ಕಾಣಬಹುದು. ಹಾಗಾಗಿ ಪರ್ಷಿಯಾದ ರಾಯಭಾರಿಯನ್ನ ಇಮ್ಮಡಿ ಪುಲಕೇಶಿ ಸ್ವಾಗತಿಸುತ್ತಿರುವ ಚಿತ್ರ ಯಾವ ಗುಹೆಯಲ್ಲಿ ಕಂಡು ಬರುತ್ತದೆ ಅಂದ್ರೆ ಅಜಂತಾದ 1ನೇ ಗುಹೆಯಲ್ಲಿ ಕಂಡು ಬರುತ್ತದೆ. ಅರ್ಥ ಆಯ್ತಪ್ಪ? ಇದು ನೋಟ್ ಮಾಡ್ಕೊಳ್ರಿ. ಸೊ ವೆರಿ ಇಂಪಾರ್ಟೆಂಟ್ ಈ ಪೇಜ್ ಕೂಡ. ನೆಕ್ಸ್ಟ್, ಈತನ ಆಸ್ಥಾನಕ್ಕೆ ಚೀನಾದ ಯಾತ್ರಿಕ ಸಾಂಗ್ ಬಂದಿದ್ದ, ಈಗಾಗ್ಲೇ ಹೇಳಿದೆ. ಎರಡನೇ ಪುಲಕೇಶಿ ನಂತರ ಆದಿತ್ಯವರ್ಮ, ಚಂದ್ರಾದಿತ್ಯ, ದಾರಾಷ್ಟ್ರೀಯ, ಜಯಸಿಂಹವರ್ಮ, ರಣರಾಗವರ್ಮ, 1ನೇ ವಿಕ್ರಮಾದಿತ್ಯ ಎಂಬ ಮಕ್ಕಳಿದ್ರು. ಪಿಟ್ಟಿಯಮ್ಮನ್, ಅಂಬೇರ ಎಂಬ ಪುತ್ರಿಯರಿದ್ರು. ಇದು ಟೀಚರು, ಕೇಸೆಟ್ಟು, ನೆಟ್ಟು ಹುಡುಗರು ಮಾತ್ರ ನೋಡ್ಕೊಳ್ಳಿ, ನಮ್ಮ ಪೊಲೀಸ್ ಹುಡುಗರಿಗೆ ಬೇಡ. ಈ ಪಾಯಿಂಟ್ ಇದೆಯಲ್ಲ, ಇದು ನಮ್ಮ ಪೊಲೀಸ್ ಹುಡುಗರು ಚೆನ್ನಾಗಿ ನೋಡ್ಕೊಳ್ಳಿಪ್ಪ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳು ಸ್ವಲ್ಪ ಎಲ್ಲ ನಾನು ಬಂದಾಗ ಗುರ್ತಿಸ್ಬೇಕಪ್ಪ ಯೂನಿಫಾರ್ಮ್ ಮೇಲೆ, ನೀವ್ ಯಾರು ಅಂತ ಕೇಳಬಾರ್ದು, ಆಯ್ತಾ? ಓಕೆ, ಇದು ನಾವು ಬಹಳ ಅದೃಷ್ಟವಂತರಿದೀವಿ. ಸಾವಿರಾರು ಜನ ಪೊಲೀಸ್ ಕಾನ್ಸ್ಟೇಬಲ್ ಇದಾರೆ, PSI ಗಳಿದ್ದಾರೆ. ಎಲ್ಲ ನಮ್ ಬೈಕ್ ತಡ ಆಗ್ತಾರೆ. ನಾವ್ ಹೆಲ್ಮೆಟ್ ತೆಗೆದ ತಕ್ಷಣ, ಓ ಮಂಜುನಾಥ್ ಸರ್ ಅಲ್ವಾ ಸರ್, ನೀವು ನಿಮ್ ಬುಕ್ಕೆ ಓದಿದ್ದೆ ಸರ್, ನಿಮ್ ಕ್ಲಾಸ್ ಕೇಳಿದ್ದೆ ಸರ್ ಅಂತಾರೆ. ಜೀವನದಾಗೆ ದುಡ್ಡು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಶ್ರೀಮಂತಿಕೆ ಯಾವಾಗ ಬೇಕಾದ್ರೂ ಬರ್ಬೋದು. ಯಾಕಂದ್ರೆ ನಾವೆಲ್ಲ ಸಾಕ್ಷಿಗಳಿದೀವಿ. ನಾವು ಎಲ್ಲ ಓದ್ಬೇಕಾದ್ರೆ, ನಾವು ಡಿಗ್ರಿ ಮಾಡ್ಬೇಕಾದ್ರೆ ಎಷ್ಟೋ ದಿವಸ ಹಸ್ಕೊಂಡ್ ಮನ್ಗಿದೀವಿ, ಎಷ್ಟೋ ದಿವಸ ಚೌಟ್ರಿಗೆ ಹೋಗಿ ಊಟ ಮಾಡ್ಕೊಂಡ್ ಬಂದಿದೀವಿ, ಎಷ್ಟೋ ದಿವಸ ಹೋಟ್ಲಲ್ಲಿ ಊಟ ಮಾಡಿ, ಕ್ಯಾಂಟೀನ್ ಅಲ್ಲಿ ಊಟ ಮಾಡಿ, ಕೊಡ್ಲಾರ್ದೆ ದುಡ್ಡಿಲ್ದೆ ತಪ್ಪಿಸ್ಕೊಂಡ್ ಬಂದಿದೀವಿ. ಪಾಪ ತಪ್ಪೇ ನಾವ್ ಅವಾಗ ಮಾಡಿದ್ದು. ಬಟ್ ನಮಗೂ ಆಸೆ ಇತ್ತಲ್ಲ ಒಳ್ಳೊಳ್ಳೆ ತಿನ್ಬೇಕು ಅಂತ, ಒಂದೊಂದ್ ದಿವಸ ಹೋಗಿ ಆ ಕೆಲಸ ಮಾಡ್ಬಿಡ್ತಿದ್ದು. ಹೆಚ್ಚಾಗಿ ಚೌಟ್ರಿಗೆ ಹೋಗಿರೋದೇ ಜಾಸ್ತಿ. ಯಾರನ್ನ ಹಿಡಿದಿದ್ರೆ ಏನ್ ಮಾಡ್ಬೇಕಾಗಿತ್ತು ನಾವು, ರೈಟ್? ಅಂತ ಬಡತನ ನೋಡಿದವ್ರಿಗೆ ಇವತ್ತು ಇಡೀ ಕುಟುಂಬ 3 ಹೊತ್ತು ಕೂತ್ಕೊಂಡ್ ತಿನ್ನಕ್ ಅನ್ನ ಕೊಟ್ಟಿದ್ದಾನೆ ದೇವ್ರು ಅಂದ್ರೆ, ಯಾವಾಗ ಬೇಕಾದ್ರೂ ಒಳ್ಳೆ ಟೈಮ್ ಬರ್ಬೋದು ದುಡ್ಡಲ್ಲಿ. ಬಟ್ ಈ ಆತ್ಮತೃಪ್ತಿ ಅನ್ನೋದಿರುತ್ತಲ್ಲ, ಆತ್ಮತೃಪ್ತಿ ಎಲ್ಲ ಮನುಷ್ಯನಿಗೂ ಸಿಗಲ್ಲ. ಈಗ ಯಾವ್ದೋ ಪೊಲೀಸ್ ಕಾನ್ಸ್ಟೇಬಲ್ ಹುಡುಗ ನಮ್ಮನ್ ಗಾಡಿ ಹಿಡಿದ ತಕ್ಷಣ, ಏನೋ ಒಂದ್ ಕಾರಣಕ್ಕೆ ಗಾಡಿ ಹಿಡಿದ ತಕ್ಷಣ, ಹೆಲ್ಮೆಟ್ ತಕ್ಷಣ, ನೀವು ಮಂಜುನಾಥ್ ಸರ್ ಅಲ್ವಾ ಸರ್, ನಾನು ನಿಮ್ ಪಾಠ ಕೇಳಿದೀನಿ, ನಿಮ್ ಪುಸ್ತಕ ಓದಿನಿ, ಥ್ಯಾಂಕ್ ಯು ಸರ್ ಅಂತ ಅವನು ಒಂದ್ ಫೀಲ್ ಕೊಡ್ತಾನಲ್ಲ, ಅವಾಗ ಆತ್ಮತೃಪ್ತಿ ಸಿಗುತ್ತೆ. ನಾವು ಮಾಡಿರೋ ಕೆಲಸಕ್ಕೆ ಒಂದ್ ಖುಷಿ ಸಿಗುತ್ತೆ. ಸೊ ಹಾಗಾಗಿ ನೀವು ಪೊಲೀಸ್ ಆದಾಗ ನಮ್ಮನ್ ಗುರ್ತಿರೋದ್ ಮಾತಾಡ್ಸ್ಬೇಕು, ಆಯ್ತಪ್ಪ? ಓಕೆ, ನೆಕ್ಸ್ಟ್, ಈ PC ಹುಡುಗರಿಗೆ ವೆರಿ ಇಂಪಾರ್ಟೆಂಟ್. ಅಂದ್ರೆ PC to DC ಎಲ್ಲರಿಗೂ ಇಂಪಾರ್ಟೆಂಟ್. ಕೌಮುದಿ ಮಹೋತ್ಸವ ಅಂತ ಒಂದು ಕೂತಿದೆ, ವೆರಿ 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 ಇಂಪಾರ್ಟೆಂಟ್. ಯಾರು ಬರ್ದಿರೋದು ಇದು? ವಿಜಯ ಭಟ್ಟಾರಿಕೆ. ಯಾರು ಬರ್ದಿರೋದು ಇದು? ವಿಜಯ ಭಟ್ಟಾರಿಕೆ. ನಮ್ಗೆ KPSC ಗ್ರೂಪ್ ಸಿಲ್ ಕೇಳ್ತಾನೆ ಪಾಪ, ಈ ವಿಜಯ ಭಟ್ಟಾರಿಕೆ ಯಾರ ಹೆಂಡತಿ ಅಂತ ನೋಡಿ. ಎರಡನೇ ಪುಲಕೇಶಿ, ಚಂದ್ರಾದಿತ್ಯ, ದಾರಾಶ್ರಯ, ಜಯಸಿಂಹವರ್ಮ ಅಂತ ಕೊಟ್ಟಿದ್ರು. ನಮ್ಮ ಹುಡುಗರು ಟೆನ್ಷನ್ ಆಗ್ಬಿಟ್ಟಿದ್ರು. ವಿಜಯ ಭಟ್ಟಾರಿಕೆ ಯಾರು ಅಂತ ಗೊತ್ತು, ಬಟ್ ಯಾರ ಹೆಂಡತಿ ಅಂತ ಗೊತ್ತಿಲ್ಲ. ಚಂದ್ರಾದಿತ್ಯನ ಹೆಂಡತಿ. ಯಾರಂತೇಳಿ? ಚಂದ್ರಾದಿತ್ಯನ ಹೆಂಡತಿ. KPSC ಗ್ರೂಪ್ ಸಿ 2018 ಅಲ್ಲಿ ಕೇಳಿದ್ರು. ಅರ್ಥ ಆಯ್ತಪ್ಪ? ಈ ಕೃತಿಲಿ ಏನ್ ಮಾಹಿತಿ ಇದೆ? ಸೊ ಈ ಪುಲಕೇಶಿಯ ಶಾಸನಗಳಲ್ಲಿ ಎರೆಯ, ಎರೆಯಮ್ಮ, ಎರೆಯ ತಡಿಗಳು ಎಂದು ಕರೆಯಲಾಗಿದೆ. ಇವು ಅವನ ಮೂಲ ಹೆಸರಾಗಿರಬಹುದೆಂದು ಊಹಿಸಲಾಗಿದೆ. ಟೀಚರ್, ಕೇಸೆಟ್ಟು, ನೆಟ್ಟು ಹುಡುಗರು ಸ್ವಲ್ಪ ಇದನ್ನ ನೋಡ್ಕೊಳ್ರಿ. ಇದಾದ್ಮೇಲೆ 1ನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬರ್ತಾನೆ. 1ನೇ ಪುಲಕೇಶಿಯ ಮರಣಾನಂತರ 13 ವರ್ಷಗಳ ಗ್ರಹಣ ಹಿಡಿದು ಬಿಡ್ತದೆ ಬಾದಾಮಿ ಚಾಲುಕ್ಯರಿಗೆ. ಅದನ್ನ ಕಗ್ಗತ್ತಲೆ ಯುಗ ಅಂತೀವಿ. ಯಾವ ಅವಧಿಯನ್ನ ಕಗ್ಗತ್ತಲೆ ಯುಗ ಅಂತೀವಿ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರೆ 655ರಿಂದ 681 ಪುಲಕೇಶಿಯ ಮರಣಾನಂತರದ ಯುಗವನ್ನ ಬಾದಾಮಿ ಚಾಲುಕ್ಯರ ಕಗ್ಗತ್ತಲೆ ಯುಗ ಅಂತೀವಿ. 655ರಲ್ಲಿ ಈ 1ನೇ ವಿಕ್ರಮಾದಿತ್ಯ ಅನ್ನ ಪುಲಕೇಶಿ ಮಗ ಏನ್ ಮಾಡ್ತಾನೆ, ಕಂಚಿಯ ಮೇಲೆ ದಾಳಿ ಮಾಡಿ 1ನೇ ನರಸಿಂಹವರ್ಮನನ್ನ ಕೊಂದು ಕಂಚಿಯಲ್ಲಿ ಬಾದಾಮಿ ಶಾಸನವನ್ನ ಹಾಕಿಸಿ, ಕಂಚಿಯಲ್ಲಿ ಶಾಸನವೊಂದನ್ನು ಹಾಕಿಸಿ ಬಾದಾಮಿಯ ವಿಮೋಚಕ ಅಂತ ಬಿರುದನ್ನ ಪಡಿತಾನೆ. ಅರ್ಥ ಮಾಡ್ಕೊಳ್ಳಿ. 1ನೇ ವಿಕ್ರಮಾದಿತ್ಯ ಪಲ್ಲವರ ಕಂಚಿಗೆ ನುಗ್ಗಿ 1ನೇ ನರಸಿಂಹವರ್ಮನನ್ನ ಕೊಂದು ಕಂಚಿಯಲ್ಲಿ ಶಾಸನವನ್ನ ಹಾಕಿಸಿ ಬಾದಾಮಿಯ ವಿಮೋಚಕ ಅಂತ ಕೆತ್ತಿಸ್ತಾನೆ. ಅರ್ಥ ಆಯ್ತಪ್ಪ? ಇಲ್ಲಿ ಏನ್ ನೀವು ನೆನ್ಪಿಟ್ಕೋಬೇಕು ಅಂದ್ರೆ, ಪಲ್ಲವರ 1ನೇ ಮಹೇಂದ್ರವರ್ಮನನ್ನ ಕೊಂದಿದ್ದು 2ನೇ ಪುಲಕೇಶಿ, 2ನೇ ಪುಲಕೇಶಿಯನ್ನ ಕೊಂದಿದ್ದು ಮಹೇಂದ್ರವರ್ಮನ ಮಗ 1ನೇ ನರಸಿಂಹವರ್ಮ. ಈ 1ನೇ ನರಸಿಂಹವರ್ಮನನ್ನ ಕೊಂದಿದ್ದು 2ನೇ ಪುಲಕೇಶಿಯ ಮಗ 1ನೇ ವಿಕ್ರಮಾದಿತ್ಯ. ಇದಲ್ವೇನ್ರಿ ಚಾಲೆಂಜ್ ಅಂದ್ರೆ ನೀವ್ ಯಾರನ್ನ ಸಾಯಿಸ್ಬಿಡ್ರಿ ಅಂತ ನಾನು ಹೇಳ್ತಿಲ್ಲ. ತನ್ನ ತಂದೆಗಾದಂತ ಅವಮಾನಕ್ಕೆ ಸೇಡ್ ತೀರ್ಸ್ಕೊಳ್ಳೋದು ಇರುತ್ತಲ್ಲ, ಸೇಡ್ ತೀರ್ಸ್ಕೊಳ್ಳೋದು ಅಂದ್ರೆ ಹೋಗಿ ಸಾಯಿಸ್ಬಿಡೋದು, ಹೊಡೆದ್ಬಿಡೋದು ಅಂತಾನೆ ಅಲ್ಲ. ಯಾರ ನಿನ್ ತಂದೆಗೆ ಕೀಳಾಗಿ ನೋಡಿರ್ತಾನೆ,
ಆತ್ನು ಬಂದು ನಿನ್ ತಂದೆ ಗೌರವ ಕೊಡ್ಬೇಕು, ಆ ರೀತಿ ಬೆಳಿಬೇಕು. ಅದ್ ಯಾವ್ದ್ರಿಂದ ಸಾಧ್ಯ ಅಂದ್ರೆ ನನಗ್ ಗೊತ್ತಿರೋ ಮಟ್ಟಿಗೆ ನಮ್ಮಂತ ಬಡ ಮಧ್ಯಮ ವಿದ್ಯಾರ್ಥಿಗಳಿಗೆ ಓದು 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 ಅದೇ ಬಂಡವಾಳ ನಮ್ಗೆ, ಬೇರೆ ಏನು ಬಂಡವಾಳ ಇಲ್ಲ ನಮ್ಗೆ. ನೀವೆಲ್ಲ PUC ಡಿಗ್ರಿ ಗ್ರಾಜುಯೇಟ್ಸ್ ಇದ್ದೀರಿ, ಅಪ್ಲಿಕೇಶನ್ ಹಾಕೋರು ಎಷ್ಟೋ ಜನ ಮಾಸ್ಟರ್ ಡಿಗ್ರಿ ಮಾಡಿದ್ದೀರಿ. ನಿಮ್ ಜೊತೆಗೆ 1ನೇ ಕ್ಲಾಸ್ ಓದಕ್ ಸ್ಟಾರ್ಟ್ ಮಾಡ್ತಾರೆ ಎಷ್ಟೋ ಜನ ಇವತ್ತು ಊರಲ್ಲಿ ಹೊಲ ಉಳೋದು, ಟ್ರಾಕ್ಟರ್ ಓಡಿಸೋದು, ಕೂಲಿ ಮಾಡೋದ್ ಮಾಡ್ತಾರೆ. ಮಾಸ್ಟರ್ ಡಿಗ್ರಿ ಮಾಡತಕ್ಕ PUC ಮಾಡತಕ್ಕ ಬಂದಿದ್ದೀರಾ ಅಂದ್ರೆ ನೀವು ತುಂಬಾ ಅದೃಷ್ಟವಂತರು. ಅದನ್ನ ಈಗ ನಿಮ್ಮ ಜ್ಞಾನ ಭಂಡಾರವಾಗಿ ಪರಿವರ್ತಿಸ್ಕೊಂಡು ಜೀವನವನ್ನ ಕಟ್ಕೋಬೇಕಾಗಿರೋದು ನಿಮ್ ಕೈಯಲ್ಲಿದೆ. ನೆಕ್ಸ್ಟ್, ಹೈದರಾಬಾದ್ ಶಾಸನ ಈತನನ್ನ 3 ಸಮುದ್ರಗಳವರೆಗೆ ಸಾಮ್ರಾಜ್ಯ ವಿಸ್ತರಿಸಿದವನು ಅಂತ ಕರೆದಿದೆ. ನೋಡಿ, ಸುಮಾರು ಶಾಸನಗಳನ್ನ ಇಲ್ಲಿಲ್ಲೇ ಮೆನ್ಷನ್ ಮಾಡ್ತಾ ಇದ್ದೀನಿ, ನೀವು ಬೇಕಾದ್ರೆ ಒಂದ್ ಕಡೆ ನೋಟ್ ಮಾಡ್ಕೊಂಬಿಡ್ರಿ. ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟ ಶಾಸನಗಳು ಯಾವುವು ಅಂತ ಕೇಳ್ತಾರೆ, ಅರ್ಥ ಆಯ್ತಾ? ಸೊ 1ನೇ ವಿಕ್ರಮಾದಿತ್ಯನಿಗೆ ಒಂದು ಶೈವ ದೀಕ್ಷೆ ನೀಡಿದವರು ಸುದರ್ಶನಾಚಾರ್ಯರು, ಆಯ್ತಾ? ಪಲ್ಲವರ 2ನೇ ಮಹೇಂದ್ರ ವರ್ಮ, ಪರಮೇಶ್ವರ ವರ್ಮ, ನಂದಿ ವರ್ಮ ಸಮಕಾಲೀನರು. ಯಾಕಂದ್ರೆ 1ನೇ ವಿಕ್ರಮಾದಿತ್ಯನ ಸಮಕಾಲೀನ ಪಲ್ಲವರ ರಾಜ ಯಾರು ಅಂತ ಕೇಸೆಟ್ಟು ನೆಟ್ಟು ಹುಡುಗರಿಗೆ ಕೇಳ್ಬೋದು. ಈತ ಗಂಗಮನೆತನದ ರಾಜ್ಕುಮಾರಿ ಗಂಗಾ ಮಹಾದೇವಿಯನ್ನ ವಿವಾಹವಾಗಿದ್ದ, ಆಯ್ತಾ? ಬಟ್ ಇದು ಈಗ ಹೇಳೋದು PC to KS ಇಂಪಾರ್ಟೆಂಟ್. ಏನು ಅಂದ್ರೆ ಇವನ ಕುದುರೆ ಬದುಕಿದ್ದಾಗಲೇ ದಂತಕಥೆ ಅಂತ ಕರೀತಿದ್ರು. ಆ ಕುದುರೆ ಹೆಸರು ಏನು ಅಂತ ಕೇಳ್ತಾರೆ, ಚಿತ್ರಕಂಠ. 1ನೇ ವಿಕ್ರಮಾದಿತ್ಯನ ಕುದುರೆಯ ಹೆಸರು ಚಿತ್ರಕಂಠ. ಇದು ವೆರಿ ಇಂಪಾರ್ಟೆಂಟ್. ನಾನು ಯಾವ್ದು ಟೀಚರ್ ನೆಟ್ಟು ಹುಡುಗರಿಗೆ ಕೇಸೆಟ್ ಹುಡುಗರಿಗೆ ಇಂಪಾರ್ಟೆಂಟ್ ಅದನ್ನ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಎಲ್ಲರಿಗೂ ಇಂಪಾರ್ಟೆಂಟ್. ಅದನ್ನ ನಾನು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ವಿನಯಾದಿತ್ಯ. ಈತ ವಿಕ್ರಮಾದಿತ್ಯನ ಮಗ. ಈತನ ಬಿರುದು ರಾಜಾಶ್ರಯ ಯುದ್ಧಮಲ ನೃಪಾಂಕುಶ. ನೋಡಿ, ಈ ಬಿರುದು ಬೇಕಾದ್ರೆ ಕೇಳ್ಬೋದು, ನೃಪಾಂಕುಶ. ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ರಿ. ವಿನಯಾದಿತ್ಯನನ್ನ ರನ್ನ ತನ್ನ ಕೃತಿಯಲ್ಲಿ ದುರ್ಧರ ಮಲ್ಲ ಅಂತ ಕರೆದಿದ್ದಾರೆ. ರನ್ನ, ನಮ್ಮ ಕನ್ನಡದ ಖ್ಯಾತ ಕವಿ ರನ್ನನ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈಗಾಗಲೇ ನಂದು ಹಳೆ ವಿಡಿಯೋ ಇದೆ, ಪ್ಲೇ ಲಿಸ್ಟ್ ಅಲ್ಲಿ ಇದೆ ನೋಡಿ. ಮೊನ್ನೆ ರನ್ನನ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು, ಆಗ ಡಿಟೈಲ್ ವಿಡಿಯೋ ಮಾಡಿದ್ದೆ, ಬೇಕಾದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಪ್ಲೇ ಲಿಸ್ಟ್ ಅಲ್ಲಿ, ನನ್ನ ಯೂಟ್ಯೂಬ್ ನ ಪ್ಲೇ ಲಿಸ್ಟ್ ಅಲ್ಲಿ ತುಂಬಾ 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 ಇನೋವೇಟಿವ್ ವಿಡಿಯೋಸ್ ಗಳಿವೆ ಸ್ನೇಹಿತರೆ. ಖಂಡಿತವಾಗಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ನೋಡಿ. ಯಾವ ಪುಸ್ತಕದಲ್ಲೂ ಸಿಗ್ಲಾರ್ದಿಲ್ದಿರ್ತಕ್ಕಂಥ ಇನ್ಫಾರ್ಮೇಶನ್ ಆ ಒಂದು 10 ವಿಡಿಯೋಗಳನ್ನ ಮಾಡಿದೀನಿ, ನೀವು ನೋಡಿ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ. ಇವನ ಪತ್ನಿ ವಿನಯವತಿ ದೇವಿ ಬಾದಾಮಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ವಿಗ್ರಹವನ್ನ ಸ್ಥಾಪಿಸ್ತಾಳೆ. ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್. ಚೈನಾಗೆ ರಾಯಭಾರಿ ಕಳುಹಿಸಿದ ಬಾದಾಮಿ ಚಾಲುಕ್ಯರ ದೊರೆ ಯಾರು ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಸೊ ವಿನಯಾದಿತ್ಯ ಚೈನಾಗೆ ರಾಯಭಾರಿಯನ್ನ ಕಳಿಸ್ತಾನೆ. ಇವನು ತನ್ನ ಮಗಳಾದ ಕುಂಕುಮದೇವಿಯನ್ನ ಅಳೂಪರ ಚಿತ್ರವಾಹನನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಆಕೆ ಲಕ್ಷ್ಮಣೇಶ್ವರದ ಆನೆ ಸಜ್ಜೆಯಲ್ಲಿ ಬಸದಿಯನ್ನ ನಿರ್ಮಾಣ ಮಾಡ್ತಾಳೆ. ಎಗೈನ್ GPSTR, HSTR, ಕೇಸೆಟ್ಟು ನೆಟ್ ಹುಡುಗರು ನೋಡ್ಕೊಳ್ರಿ ಇದನ್ನ. ನೆಕ್ಸ್ಟ್, ವಿಜಯಾದಿತ್ಯ. ಈತನ ಪ್ರಿಯವಾದ ಬಿರುದು ನಿರವೈದ್ಯ ಪ್ರಕಾರ. ವಿಜಯಾದಿತ್ಯನ ಗುರು ಉದಯದೇವ ಪಂಡಿತ. ಕಮನಾಗ ಎಲ್ಲರೂ ನೋಡ್ಕೊಳ್ರಿ. ನೋಡಿ, ಈಗ ಹೇಳ್ತೀನಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. 2019 PSI ಎಕ್ಸಾಮ್ ಅಲ್ಲಿ ಕೇಳಿದ್ರು ಏನಂತ ಅಂದ್ರೆ, ಪಟ್ಟದ ಕಲ್ಲಿನಲ್ಲಿ ಸಂಗಮೇಶ್ವರ ದೇವಾಲಯವನ್ನ ನಿರ್ಮಿಸ್ತೋರು ಯಾರು ಅಂತ PSI ಎಕ್ಸಾಮ್ ಅಲ್ಲಿ. ಈ ತರ ನೀವು ಯಾಕಂದ್ರೆ ಪಟ್ಟದ ಕಲ್ಲಿ ವಿರೂಪಾಕ್ಷ ದೇವಾಲಯ ಬೇಕಾದ್ರೆ ಹೇಳ್ಬಿಡ್ತೀರಾ, ಓದ್ಕೊಂಡಿರ್ತೀರಾ. ಸಂಗಮೇಶ್ವರ ದೇವಾಲಯ ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ವಿಜಯಾದಿತ್ಯ ಪಟ್ಟದ ಕಲ್ಲಲ್ಲಿ ವಿಜಯೇಶ್ವರ ಅಥವಾ ಸಂಗಮೇಶ್ವರ ಟೆಂಪಲ್ ಅನ್ನ ನಿರ್ಮಾಣ ಮಾಡ್ತಾನೆ. 2019 PSI ಕ್ವಶನ್ ಇದು. ಇದರ ಜೊತೆಗೆ ಆಲಂಪುರದ ಸ್ವರ್ಗ ಬ್ರಹ್ಮ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಸ್ನೇಹಿತರೆ, ಇವನ ಉಪಪತ್ನಿ ಮೀನಾ ಪೋಟ. ಇದನ್ನು ಕೇಳುವ ಸಾಧ್ಯತೆ ಇರುತ್ತೆ. ಆಕೆಯನ್ನ ಹೃದಯೇಶ್ವರಿ ಅಂತ ವರ್ಣಿಸಿದ್ದಾನೆ. ಉಪಪತ್ನಿಯರೆಲ್ಲ ಹೃದಯೇಶ್ವರಿಗಳೇ ಬಿಡಿ. 2ನೇ ವಿಕ್ರಮಾದಿತ್ಯ. ನೆಕ್ಸ್ಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಅನದರ್ ಒನ್ ಇಂಪಾರ್ಟೆಂಟ್ ಪರ್ಸನ್. ಈತ ಬಾದಾಮಿ ಚಾಲುಕ್ಯರ ಕೊನೆಯ ಪ್ರಸಿದ್ಧ ದೊರೆ. ಉಳ್ಳಾಳ ಶಾಸನದಲ್ಲಿ ತಿಳಿದು ಬರುವಂತೆ ಈತ ಪಲ್ಲವರ ನಂದಿವರ್ಮನ ಮೇಲೆ 3 ಬಾರಿ ದಾಳಿ ಮಾಡ್ತಾನೆ. ಹಾಗಾಗಿ 2ನೇ ವಿಕ್ರಮಾದಿತ್ಯನ ಸಮಕಾಲೀನ ಪಲ್ಲವರ ದೊರೆ ಯಾರು ಅಂದ್ರೆ ನಂದಿವರ್ಮ. ಆತನನ್ನ ಸೋಲಿಸಿ ಕಟಮುಖವಾದಿತ್ಯ, ಸಮುದ್ರಘೋಷ ಎಂಬ ವಿಶೇಷ ವಾದ್ಯಗಳನ್ನ ಮತ್ತು ಕಟಾಂಗ ಧ್ವಜ ಎಂಬ ರಾಜಚಿಹ್ನೆಗಳನ್ನ ವಶಪಡಿಸ್ಕೊಳ್ತಾನೆ. ಎಗೇನ್ GPSTR, HSTR, ಕೇಸೆಟ್ ನೆಟ್ ಹುಡುಗರು ಈ ಪಾಯಿಂಟ್ ಕಾನ್ಸಂಟ್ರೇಟ್ ಮಾಡ್ರಿ. ನೆಕ್ಸ್ಟ್, ಈತರ ಆಳ್ವಿಕೆಯಲ್ಲಿ ಅರಬ್ಬರು ಗುಜರಾತಿಗೆ ನುಗ್ಗಿ ಸಂಪತ್ತನ್ನ ದೋಚಲು ಪ್ರಯತ್ನಿಸ್ತಾರೆ. ದಖನ್ ನಲ್ಲಿ ತಮ್ಮ ನೆಲೆಗಳನ್ನ ವಿಸ್ತರಿಸಲು ಪ್ರಯತ್ನಿಸ್ತಾರೆ. ಯಾಕಂದ್ರೆ ಇಷ್ಟೊತ್ ಕಾಲ ಉತ್ತರ ಭಾರತಕ್ಕೆ ಅರಬ್ಬರ ಎಂಟ್ರಿ ಆಗಿರುತ್ತೆ, ಬಟ್ ಇದಕ್ಕೆ ಅವಕಾಶ ಮಾಡ್ಕೊಡಲ್ಲ ಈತ. ನೆಕ್ಸ್ಟ್, ವಿಕ್ರಮಾದಿತ್ಯ ಗುಜರಾತಿನ ಪ್ರಾಂತ್ಯಾಧಿಕಾರಿ ಸಂಬಂಧಿಕನೇ ಆದ ದಾರಾಶ್ರಯ ಜಯಸಿಂಹನ ಮಗನಾದ ಪುಲಿಕೇಶಿ, ಅಂದ್ರೆ ತನ್ನ ತಮ್ಮನ ಮಗ ಪುಲಿಕೇಶಿಯ ಸಹಾಯದಿಂದ ಅವರನ್ನ ಸೋಲಿಸಿ, ಅರಬ್ಬರನ್ನ ಸೋಲಿಸಿ ಅವನಿ ಜನಾಶ್ರಯ ಎಂಬ ಬಿರುದನ್ನ ಪಡಿತಾರೆ. ಸೊ ಹಾಗಾಗಿ ಅವನಿ ಜನಾಶ್ರಯ ಬಿರುದು ಯಾರಿಗಿತ್ತು ಅಂದ್ರೆ 2ನೇ ವಿಕ್ರಮಾದಿತ್ಯನಿಗಿತ್ತು. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ಅಪಿ ನೋಡ್ಕೊಳ್ರಿ. PC to KS. ಸರ್, ಯಾಕೆ ನೀವು IAS ಹೇಳಲ್ಲ ಅಂದ್ರೆ, ಕರ್ನಾಟಕ ಇಷ್ಟೇ ಆಲ್ಮೋಸ್ಟ್ KS ಇಂಪಾರ್ಟೆಂಟ್. IAS ಒಂದು ಪ್ರಶ್ನೆ ಬಂದ್ರು ಬಂತು, ಇಲ್ದಿರಿಲ್ಲ. ಸೊ ಹಾಗಾಗಿ ನಾನು IAS ಪದ ಬಳಸಲ್ಲ. ಪಲ್ಲವರ ಮೇಲಿನ ವಿಜಯಗಳ ನೆನಪಿಗಾಗಿ ಇವನ ರಾಣಿಯರಾದ, ಇವನೊಂದು ಯಾರು, 2ನೇ ವಿಕ್ರಮಾದಿತ್ಯ. ಇವನ ರಾಣಿಯರಾದ ಲೋಕ ಮಹಾದೇವಿ, ನೆನ್ಪಿಟ್ಕೊಳ್ರಿ.
ಲೋಕೇಶ್ವರ ಟೆಂಪಲ್ ಅನ್ನ, ಅಂದ್ರೆ ಇವತ್ತಿನ ವಿರೂಪಾಕ್ಷ ಟೆಂಪಲ್ ಪಟ್ಟದಕಲ್ಲಲ್ಲಿ, ಮತ್ತು ತ್ರೈಲೋಕೇಶ್ವರಿ ಇನ್ನೊಬ್ಳು ಹೆಂಡತಿ ತ್ರೈಲೋಕ್ಯ ಮಹಾದೇವಿ ಅಥವಾ ತ್ರೈಲೋಕೇಶ್ವರಿ. ತ್ರೈಲೋಕೇಶ್ವರ ಟೆಂಪಲ್ ಒಂದು, ಲೋಕೇಶ್ವರ ಟೆಂಪಲ್ ಲೋಕೇಶ್ವರಿ ಒಂದೇ ಹೆಂಡತಿ, ತ್ರೈಲೋಕೇಶ್ವರ ಹೆಂಡತಿ ತ್ರೈಲೋಕೇಶ್ವರ ಟೆಂಪಲ್ ಎರಡೂ ಪಟ್ಟದಕಲ್ಲಲ್ಲೇ. ಒಂದನ್ನ ಇವತ್ತು ವಿರೂಪಾಕ್ಷ ದೇವಾಲಯ ಅಂತೀವಿ, ಇನ್ನೊಂದು ತ್ರೈಲೋಕೇಶ್ವರ ದೇವಾಲಯ ಅಂತೀವಿ, ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಪಟ್ಟದಕಲ್ಲಿನಲ್ಲಿರುವ ದೇವಾಲಯವನ್ನ ನಿರ್ಮಾಣ ಮಾಡಿದವರು ಯಾರು, ಯಾಕೆ ನಿರ್ಮಾಣ ಮಾಡಿದ್ರು ಅಂತ ಎಕ್ಸಾಮ್ ಅಲ್ಲಿ ಬಂದಿದೆ. ಪಲ್ಲವರ ಮೇಲಿನ ವಿಜಯಗಳ ನೆನಪಿಗಾಗಿ. ಅರ್ಥ ಆಯ್ತಪ್ಪ. ಇದ್ರ ಜೊತೆ ಕೊನೆಯದಾಗಿ ಎರಡನೇ ಕೀರ್ತಿವರ್ಮ, ಲಾಸ್ಟ್ ದೊರೆ ಎರಡನೇ ಕೀರ್ತಿವರ್ಮ, ಬಾದಾಮಿ ಚಾಲುಕ್ಯರ ಕೊನೆ ದೊರೆ. 2018 PU ಲೆಕ್ಚರರ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಇವನ ಬಿರುದು ರಹಪ್ಪ. ರಹಪ್ಪ ಎಂದು ಕರೆಯಲ್ಪಡುವ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರು ಅಂತ ಕೇಳಿದ್ರು, ಎರಡನೇ ಕೀರ್ತಿವರ್ಮ. ಹಾಗಾಗಿ ರಾಷ್ಟ್ರಕೂಟರ ದಾಳಿಯಿಂದ ಈ ಮನೆತನ ಅಂತ್ಯ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಈಗ ಕದಂಬರು ಅಂತ್ಯ ಆಗಿದ್ದು ಬಾದಾಮಿ ಚಾಲುಕ್ಯರಿಂದ, ಗಂಗರ್ ಅಂತ್ಯ ಆಗಿದ್ದು ಚೋಳರಿಂದ, ಬಾದಾಮಿ ಚಾಲುಕ್ಯರ ಅಂತ್ಯ ಆಗಿದ್ದು ರಾಷ್ಟ್ರಕೂಟರಿಂದ. ಇವನ್ನೇ ಮ್ಯಾಥ್ ಫಾಲೋಯಿಂಗ್ ಕೇಳೋ ಸಾಧ್ಯತೆ ಇರುತ್ತೆ. ಆಡಳಿತ ಯಾಸ್ ಯೂಶುವಲಿ ಎಲ್ಲರ ತರ ಇವರು ಕೂಡ ಮಂಡಲ, ವಿಷಯ, ನಾಡು, ಕಂಪಣ, ಗ್ರಾಮ ಅಂತ ವಿಭಾಗ ಮಾಡಿದ್ರು. ಚಾಲುಕ್ಯರ ಸಾಮಂತರನ್ನ ಮಂಡಲೇಶ್ವರರು, ಮಹಾಮಂಡಲೇಶ್ವರರು ಅಂತ ಕರಿತಾ ಇದ್ದೀವಿ. ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್. ಚಾಲುಕ್ಯ ರಾಜನಿಗೆ ಪಟ್ಟಾಭಿಷೇಕ ಆಗ್ತಿದ್ದನ್ನ ಪಟ್ಟಬಂಧ ಅಂತ ಕರಿತೀವಿ. ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಅಂತ ಕರಿತೀವಿ. ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಅಂತೀವಿ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಪ್ರಾಂತ್ಯಗಳಿಗೆ ಯುವರಾಜರು ಪ್ರಾಂತ್ಯಾಧಿಕಾರಿಗಳಾಗಿದ್ರು, ನಾಡುಗಳಿಗೆ ನಾಡಗಾವುಂಡ, ಗ್ರಾಮಗಳಿಗೆ ಗಾವುಂಡ ಮುಖ್ಯಸ್ಥರಾಗಿದ್ರು. ನೋಡ್ಕೊಳ್ಳಿ ಇವೆಲ್ಲ ಒಂದ್ ಸ್ವಲ್ಪ. ನೆಕ್ಸ್ಟ್ ಇವರು 6ನೇ ಒಂದು ಭಾಗ ಕಂದಾಯ. ಬಟ್ ಇಂಪಾರ್ಟೆಂಟ್ ಇವರ ಭೂ ಕಂದಾಯವನ್ನ ಏನಂತ ಕರಿತೀವಿ, ಸಿದ್ಧಿಯ. PC2KAS ಸಿದ್ಧಿಯ ವೆರಿ ಇಂಪಾರ್ಟೆಂಟ್. ಯರ್ಜಂಕ ಷೇರುಗಳ ಮೇಲಿನ ತೆರಿಗೆ, PSI, GPSTR, HSTR ವೆರಿ ಇಂಪಾರ್ಟೆಂಟ್. ಪನ್ನೆಯ ವಿಳ್ಯದೆಲೆ ಮೇಲಿನ ತೆರಿಗೆ, ನಿರ್ವರ್ತನೆ, ಮಟ್ಟ, ಕಶ್ಮೆ ಎಂಬ 3 ಸಾಮಾನ್ಯ ಭೂಮಾಪನ ಘಟಕಗಳಿದ್ದವು. VAO, FDA, PSI, ನಿರ್ವರ್ತನೆ, ಮಟ್ಟ, ಕಶ್ಮೆ ಎಂಬ 3 ಸಾಮಾನ್ಯ ಭೂಮಾಪನಗಳಿದ್ದವು. ಇವರ ಲಾಂಛನ ವರಹ ಗದ್ಯಾಣ. PC2KS. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್. PC2KS ಅಗೇನ್ ಅರ್ಥ ಆಯ್ತಲ್ಲ. ಅದ್ರಾಗ ಎಲ್ಲ ಎಕ್ಸಾಮ್ ಬಂದು ಹೋಗ್ತವೆ. ದಕ್ಷಿಣ ಭಾರತದ ಅತಿ ದೊಡ್ಡ ವರ್ತಕ ಸಂಘ ಐವಳೆಯಲ್ಲಿ ಇವ್ರ ಕಾಲದ ಸ್ಥಾಪನೆ ಆಗಿತ್ತು. ಅದನ್ನ ಅಯ್ಯಾವಳೆ ಅಥವಾ 500 ವರ್ಷ ಸಂಘ ಅಂತ ಕರಿತಾ ಇದ್ರು. ಇವರ ಕಾಲದ ಸಾಹಿತ್ಯ ವಿಜ್ಜಿಕೆ ಅಥವಾ ವಿಜಯ ಭಟ್ಟಾರಿಕೆ ಕೌಮುದಿ ಮಹೋತ್ಸವ ಅಂತ ಕೃತಿ ಬರೀತಾಳೆ. ಈ ಕೃತಿಯು ಪಾಟಲಿಪುತ್ರದ ರಾಜಕುಮಾರ ಕಲ್ಯಾಣ ವರ್ಮ ಮತ್ತು ಮಥುರಾದ ರಾಜಕುಮಾರಿ ಕೀರ್ತಿಮತಿಯ ವಿವಾಹ ಮಾಹಿತಿಯನ್ನು ಒಳಗೊಂಡಿದೆ. ಯಾಕಂದ್ರೆ ಇವತ್ತು ಕೃತಿ ಬರ್ದಿರೋರು ಚಂದ್ರಾದಿತ್ಯನ ರಾಣಿ ಅಂತ ಆಗ್ಲೇ ಹೇಳಿದೆ. ಮತ್ತು ಆ ಕೃತಿಯಲ್ಲಿ ಏನಿದೆ ಮಾಹಿತಿ ಅಂತ ಕೇಳುವ ಪಾಪ್ಯುಲರ್ ಕೃತಿ ಬಗ್ಗೆ ಕೇಳೋ ಸಾಧ್ಯತೆ ಇರುತ್ತೆ. ಈ ಕೃತಿಲಿ ಪಾಟಲಿಪುತ್ರದ ರಾಜಕುಮಾರ ಕಲ್ಯಾಣ ವರ್ಮನ ಬಗ್ಗೆ, ಮಥುರಾದ ರಾಜಕುಮಾರಿ ಕೀರ್ತಿಮತಿ ವಿವಾಹ ಆದಂತ ಮಾಹಿತಿ ಇದೆ. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕೃತಿ, ಶಿವಭಟ್ಟಾರಕನ ಅರಬ್ ಪಾರ್ವತೀಯ. ಒಂದು ವಿಜ್ಜಿಕೆ ಕೌಮುದಿ ಮಹೋತ್ಸವ, ಶಿವಭಟ್ಟಾರಕನ ಅರಬ್ ಪಾರ್ವತೀಯ. ನೋಡಿ ಸ್ನೇಹಿತರೆ, ವೆರಿ 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 ಇಂಪಾರ್ಟೆಂಟ್ ಪಾರ್ಟಿಗೆ ಬಂದಿದ್ದೀನಿ. ಬಾದಾಮಿ ಚಾಲುಕ್ಯರಲ್ಲಿ ಪ್ರಶ್ನೆ ಕೇಳಿದ್ರೆ ಮೋಸ್ಟ್ಲಿ ಇಲ್ಲೇ ಕೇಳೋದು. PC ಹೈಯೆಸ್ಟ್ ಪ್ರಶ್ನೆಗಳು ಇಲ್ಲೇ ಕವರ್ ಆಗಿರೋದು. ಎಲ್ಲ ಎಕ್ಸಾಮ್ಗೂ ಇದು ಇಂಪಾರ್ಟೆಂಟ್, ಅಪ್ ಟು IAS. ನೋಡಿ, ಇದೊಂದು ಟಾಪಿಕ್ ಮಾತ್ರ PC2IAS ಅಂತೀನಿ. ಆರ್ಟ್ ಅಂಡ್ ಕಲ್ಚರ್ ಎಲ್ಲ ಎಕ್ಸಾಮ್ಗೂ ಇಂಪಾರ್ಟೆಂಟ್, ಅದು ಭಾರತದ ಯಾವುದೇ ಆಗಿರಲಿ. ಇವರ ಚಾಲುಕ್ಯರನ್ನ ಕರ್ನಾಟಕ ದೇವಾಲಯದ ವಾಸ್ತುಶಿಲ್ಪದ ಪ್ರವರ್ತಕರು ಅಂತೀವಿ. ಯಾಕಂದ್ರೆ ಒಂದು ಹೊಸ ಸ್ಟೈಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ದಟ್ ಈಸ್ ಚಾಲುಕ್ಯ ಆರ್ಟ್. ಅರ್ಥ ಆಯ್ತಪ್ಪ. 3ರಿಂದ ನೋಡಿ ಲಕ್ಷಣಗಳು ನೋಡ್ಕೊಳ್ಳಿ. 3ರಿಂದ 4 ಅಡಿ ಎತ್ತರ ಜಗತ್ತಿ ಮೇಲೆ ದೇವಾಲಯಗಳ ನಿರ್ಮಾಣ. ಫಸ್ಟ್ ಟೈಮ್ ನೆಲ ಬಿಟ್ಟು ಜಗಲಿ ಕಟ್ಟಿ ಅದ್ರ ಮೇಲೆ ಟೆಂಪಲ್ ಕಟ್ತಾರೆ. ಪೂರ್ವಕ್ಕೆ ಮುಖ ಮಾಡಿರ್ತಕ್ಕಂಥ ಗರ್ಭಗುಡಿಗಳು. ದೇವಾಲಯಗಳು ಮುಖಮಂಟಪ, ಪ್ರಾಂಗಣ ಮಂಟಪ, ಸುಖನಾಸಿ, ಗರ್ಭಗುಡಿಯನ್ನ ಹೊಂದಿದ್ದು. ಅರ್ಥ ಆಗ್ತದಪ್ಪ ಲಕ್ಷಣಗಳು ಅಂತ ಕೇಳಿರೆ. ನೆಕ್ಸ್ಟ್ ಗರ್ಭಗೃಹದ ಸುತ್ತ ಒಳಗಡೆ, ದೇವಾಲಯದ ಒಳಗಡೆ ಪ್ರದಕ್ಷಿಣಾ ಪಥ. ನೋಡಿ, ಇದೊಂದು ಟೆಂಪಲ್ಲು, ಇದೊಂದು ಗರ್ಭಗುಡಿ ಅಂತ ನೀವು ಭಾವಿಸ್ರಿ. ಈ ದೇವಾಲಯದ ಹೊರಭಾಗದಲ್ಲಿ ಇರಲಿಲ್ಲ ಏನು ಪ್ರದಕ್ಷಿಣಾ ಪಥ. ದೇವಾಲಯದ ಒಳಗಡೆನೆ ನೋಡಿ, ಈ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣಾ ಪಥ ಇತ್ತು. ದೇವಾಲಯಕ್ಕೆ ಹೋದವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ಪ್ರದಕ್ಷಿಣಾ ಪಥ ಅಂದ್ರೆ ಏನು ಅಂತ. ಹೆಣ್ಮಕ್ಳು ದೇವಾಲಯ ಸುತ್ತುತ್ತಾ ಇರ್ತಾರೆ, ಗಂಡು ಮಕ್ಳು ದೇವತೆಯನ್ನು ಸುತ್ತುತ್ತಾ ಇರ್ತಾರೆ. ರೈಟ್, ತಮಾಷೆ ಮಾಡದೆ, ಬೇಜಾರು ಮಾಡ್ಕೋಬೇಡಿ. ನೋಡಿ, ಒಳಗಡೆ ಪ್ರದಕ್ಷಿಣಾ ಪಥ, ಇದನ್ನ ಚೆನ್ನಾಗಿ ನೋಡ್ಕೋಬೇಕು. ಹೊಯ್ಸಳರ ಕಲೆ ವಾಸ್ತುಶಿಲ್ಪ ಹೇಳ್ತೀನಿ. ಎರಡನ್ನೂ ಕೂಡ ಡಿಫ್ರೆನ್ಸಿಯೇಷನ್, ಸಿಮಿಲಾರಿಟೀಸ್ ನ ಮ್ಯಾಚ್ ಮಾಡ್ಬೇಕಾಗುತ್ತೆ ನೀವು. ಇದು ಅರ್ಥ ಆದ್ರೆ ಮಾತ್ರ ಅಲ್ಲಿ ಹೊಯ್ಸಳರ ಕಲೆ ವಾಸ್ತುಶಿಲ್ಪ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡಿ. ಇಲ್ಲ ಪುಸ್ತಕ ಇದ್ರೆ ಒಂದ್ 4-5 ಸಲ ರಿವಿಷನ್ ಮಾಡಿ. ಮೊನ್ನೆ PC ಕೇಳಿದ್ರು 2021 PC SDL ಇವ್ರು ಎಂತ ಕಲ್ಲನ್ನ ಬಳಸಿದ್ರು ಅಂತ. ಕೆಂಪು ಮರಳು ಕಲ್ಲನ್ನ ಬಳಸಿದ್ರು ಇವರು. ಅರ್ಥ ಆಯ್ತಾ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, PC2KS ರೇವಡಿ, ನರಸೇಜ, ಓವಜ್ಜ, ಸರ್ವಸಿದ್ಧ, ಪುಲ್ಲಚ್ಚ, ಡೆಂಗಮ, ದಾಮೋದರ
ಈ ಕಾಲದ ಪ್ರಮುಖ ಶಿಲ್ಪಿಗಳು ರೇವಡಿ, ನರಸೇಜ, ಓವಜ್ಜ, ಸರ್ವಸಿದ್ಧ, ಹುಲ್ಲಚ್ಚ, ಡೆಂಗಮ, ದಾಮೋದರ. ನನಗೆ ಹೇಳಿದ ತಕ್ಷಣ ನಿಮ್ ತಲೆಗೆ ಹೋಗಲ್ಲ, ಒಂದ್ 5-6 ಸಲ ರಿವಿಷನ್ ಮಾಡ್ರಿ. ಈ ಕಾಲದ ಶಿಲ್ಪಿಗಳು. ಇವರ ಪ್ರಮುಖ ಕಲಾ ವಾಸ್ತುಶಿಲ್ಪ ಕೇಂದ್ರಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಇವು ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯಲ್ಲಿವೆ. ನೋಟ್ ಟು ದಿ ಪಾಯಿಂಟ್ ಯುವರ್ ಆನರ್. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ಒಂದೊಂದೇ ನೋಡಿ. 4 ಕೇವ್ಸ್ ಇದೆ ಬಾದಾಮಿಯಲ್ಲಿ. ಬಾದಾಮಿ ಬಗ್ಗೆ ಮಾತಾಡ್ತೀನಿ. ಇದು ಯಾರು ನಿರ್ಮಾಣ ಮಾಡಿದ್ದು ಅಂದ್ರೆ 1ನೇ ಕೀರ್ತಿವರ್ಮ ಮಂಗಳೇಶ್. ಆಗ್ಲೇ ಹೇಳಿದೆ. 1ನೇ ಕೇವ್ಸ್ ಯಾವುದು, 2ನೇ ಕೇವ್ಸ್ ಯಾವುದು, 3, 4ನೇ ಕೇವ್ಸ್ ಯಾವುದು, ಈ ತರ ಕೇಳ್ತಾರೆ. 1ನೇದು ಶೈವ ಗುಹೆ, 2, 3 ವೈಷ್ಣವ ಗುಹೆ, 4ನೇದು ಜೈನ ಗುಹೆ. ಅರ್ಥ ಆಯ್ತಪ್ಪ? ಶೈವ, ವೈಷ್ಣವ, ಜೈನ ಗುಹೆಗಳಿವೆ. ಇದನ್ನೇ ಕೇಳ್ತಾರೆ. ಸೊ ಬಾದಾಮಿ ಚಾಲುಕ್ಯರಲ್ಲಿ ಈ ಕೆಳಗಿನ ಯಾವ ಗುಹಾಲಯಗಳು ಬಾದಾಮಿಯಲ್ಲಿ ಕಂಡು ಬಂದಿಲ್ಲ ಅಂತ ಅರ್ಥ ಮಾಡ್ಕೊಳ್ರಿ. ಶೈವ ಸೊ ಯಾವ್ದು ಕಂಡು ಬಂದಿಲ್ಲ ಅಂತ ಕೇಳ್ತಾನೆ. ಸಾರಿ, 1 ಸೆಕೆಂಡ್. ಯಾವುದು ಕಂಡು ಬಂದಿಲ್ಲ ಅಂತ ಕೇಳ್ತಾನೆ. ಶೈವ, ವೈಷ್ಣವ, ಜೈನ, ಬೌದ್ಧ ಅಂತ ಕೊಡ್ತಾನೆ. ಯಾವ್ದು ಕಂಡು ಬಂದಿಲ್ಲ ಹೇಳ್ರಿ? ಬೌದ್ಧ ಕಂಡು ಬಂದಿಲ್ಲ. ಅಥವಾ ಯಾವ್ಯಾವ ಕಂಡು ಬಂದವೆ ಅಂತ ಕೇಳ್ತಾನೆ. ಎ ಸರಿ, ಎ ಬಿ ಸರಿ, ಎ ಸಿ ಸರಿ ಅಂತ ಕೇಳ್ತಾನೆ. ಬ್ಯಾಟ್ರಿ ಬೇರೆ ಲೋ ಆಗ್ತಾ ಇದೆ, ಚಾರ್ಜ್ ಹಾಕಿಲ್ಲ, ಬೇಗ ಮುಗಿಸ್ಬಿಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಐಹೊಳೆ. ಇದರ ಮೊದಲ ಹೆಸರು ಅಯ್ಯಾವಳೆ. 150ಕ್ಕೂ ಹೆಚ್ಚು ದೇವಾಲಯಗಳಿವೆ. ಇದನ್ನ ವಾಸ್ತುಶಿಲ್ಪದ ಬಯಲು ಪ್ರದರ್ಶನ ಶಾಲೆ ಅಥವಾ ಭಾರತೀಯ ದೇವಾಲಯದ ತೊಟ್ಟಿಲು ಅಂತ ಕರಿತೀವಿ. ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ. ಅರ್ಥ ಆಯ್ತಲ್ಲವಪ್ಪ? ಇದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ರಿ. ಇಲ್ಲಿ ಲಡಕಾನ್ ದೇವಾಲಯ, ದುರ್ಗ ದೇವಾಲಯ, ಉಚ್ಚಿಮಲ್ಲಿಗುಡಿ, ಮೇಗುತಿ ದೇವಾಲಯ ಇದೆ. ನೋಡ್ಕೊಳ್ಳಿ. ಐಹೊಳೆಯಲ್ಲಿ ಶಾಸನದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದ ಮಾಹಿತಿ ಇದೆ. ನೆಕ್ಸ್ಟ್ ಪಟ್ಟದಕಲ್ಲು ಮಲಪ್ರಭಾ ನದಿಯ ದಡದ ಮೇಲಿದೆ. ವೆರಿ ಇಂಪಾರ್ಟೆಂಟ್. ಮಲಪ್ರಭಾ ನದಿಯ ದಡದ ಮೇಲಿದೆ. ಇದನ್ನ ಚಾಲುಕ್ಯ ವಾಸ್ತುಶಿಲ್ಪದ ತವರು ಮನೆ ಅಂತ ಕರೀತಾರೆ. ಇಲ್ಲಿ ಚಾಲುಕ್ಯ ರಾಜರಿಗೆ ಪಟ್ಟಾಭಿಷೇಕ ಆಗ್ತಾ ಇದ್ದಿಂದ ಇದನ್ನ ಪಟ್ಟದಕಲ್ಲು ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ನೋಟ್. 1987ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಈ ಪ್ಲೇಸ್ ಸೇರುತ್ತೆ. ಇಲ್ಲಿ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಲೋಕ ಮಹಾದೇವಿ, ಲೋಕೇಶ್ವರ ದೇವಾಲಯವನ್ನ ಮತ್ತು ವಿರೂಪಾಕ್ಷ, ಇದನ್ನ ಈಗ ವಿರೂಪಾಕ್ಷ ದೇವಾಲಯ ಅಂತೀವಿ. ಈ ವಿರೂಪಾಕ್ಷ ದೇವಾಲಯ ಅತ್ಯಂತ ದೊಡ್ಡ ದೇವಾಲಯವಾಗಿದೆ. ಈ ವಿರೂಪಾಕ್ಷ ದೇವಾಲಯದ ಶಿಲ್ಪಿಗಳು ವೆರಿ ಇಂಪಾರ್ಟೆಂಟ್. ಸರ್ವಸಿದ್ಧಿ, ಮತ್ತು ಗುಂಡಾಚಾರಿ. ಈ ಮನೆ KPSC ಕೇಳಿದ್ರು. ಅಲ್ಲಿ ಸರ್ವಸಿದ್ಧಿ, ಗುಂಡಾಚಾರಿ ಅಂತ ಕೊಟ್ಟಿರಲಿಲ್ಲ, ತ್ರಿಭುವನಾಚಾರಿ ಅಂತ ಕೊಟ್ಟಿದ್ರು. ಈ ದೇವಾಲಯದ ಶಿಲ್ಪಿಗಳು. ವಿರೂಪಾಕ್ಷ ದೇವಾಲಯವನ್ನ ನೋಟ್. ವಿರೂಪಾಕ್ಷ ದೇವಾಲಯವನ್ನ ಪರ್ಷಿಬೌನರು ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಅಂತ ಕರೆದಿದ್ದಾರೆ. ಇಲ್ಲಿ ತ್ರೈಲೋಕ್ಯ ಮಹಾದೇವಿ, ತ್ರೈಲೋಕ್ಯೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾಳೆ. ಈಗ ಅದನ್ನ ಮಲ್ಲಿಕಾರ್ಜುನ ದೇವಾಲಯ ಅಂತೀವಿ. ಇವುಗಳಲ್ಲದೆ ಪಾಪನಾಥ ದೇವಾಲಯ, ಗಳಗನಾಥ ದೇವಾಲಯ, ಜೈನ ನಾರಾಯಣ ಗುಡಿಗಳು ಇಲ್ಲಿರ್ತಕ್ಕಂಥದ್ನ ನೋಡ್ತೀವಿ. ಅರ್ಥ ಆಯ್ತಪ್ಪ? ಸೊ ಇದಿಷ್ಟು ಕೂಡ ಸ್ನೇಹಿತರೆ, ಇದುವರೆಗೂ ಕೂಡ ನಾನು ನಿಮ್ಗೆ ಹಲವು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಕೊನೆಯಲ್ಲಿ ಒಂಚೂರು ಸ್ಪೀಡ್ ಆಯ್ತು ಅಂತೀನಿ, ಬಿಕಾಸ್ ಆಫ್ ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಒಂದು ಚಾರ್ಜರ್ ಖಾಲಿ ಆಗ್ತಾ ಇತ್ತು. ಹಂಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಹೇಳಿದೆ ಸ್ನೇಹಿತರೆ. ನಿಧಾನಕ್ಕೆ ಬುಕ್ ಅನ್ನು 5-6 ಸಲ ರಿವಿಷನ್ ಮಾಡ್ಕೊಳ್ರಿ. ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ನೆಕ್ಸ್ಟ್ ಇದಕ್ಕಿಂತ ಮಹತ್ತರ ಇಂಪಾರ್ಟೆಂಟ್ ರಾಷ್ಟ್ರಕೂಟರೊಂದಿಗೆ ನಾನು ನಿಮ್ಮ ತರಗತಿಗೆ ಬರ್ತೀನಿ ಸ್ನೇಹಿತರೆ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ಉಚಿತವಾಗಿ ಚಾನಲ್ ಮುಖಾಂತರ ನಾನು ಪಾಠ ಮಾಡ್ತಾ ಇದ್ದೀನಿ. ನಿಮ್ಮಿಂದ ಏನಾರು ಒಂದು ನಿರೀಕ್ಷೆ ಮಾಡಬಹುದು ಅಂದ್ರೆ ಈ ವಿಡಿಯೋವನ್ನು 4 ಜನಕ್ಕೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಒಂದ್ 2-3 ವಿಡಿಯೋಗಳಿಗೆ 1,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ ಬಂದಿದ್ದೀರಾ. ನನ್ನ ಮೇಲೆ ನೀವಿಟ್ಟಿರ್ತಕ್ಕಂಥ ಒಂದು ನಂಬಿಕೆಗೆ ನಾನು ಆಭಾರಿಯಾಗಿರ್ತೀನಿ ಅಂತ ಕೈ ಮುಗಿದು ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.